ಕಶ್ಯಪನಿಗೆ ಅಂದ್ರೆ ಚತುರ್ಮುಖನ ಮಾನಸ ಪುತ್ರನಾದಂತಹ ಮರೀಚಿಯ ಮಗನಿಗೆ 13 ಮಕ್ಕಳನ್ನ ಮದುವೆ ಮಾಡಿಕೊಟ್ಟ. ಹೀಗೆ ಅದರ ಎಲ್ಲ ಮನೆತನದಿಂದಲೂ ಕೂಡ ಜಗತ್ತಿಗೆ ಬೇಕಾದಂತಹ ಅನೇಕ ತರದ ಪ್ರಭೇದಗಳ ಸೃಷ್ಟಿ ಉಂಟಾಯಿತು ಅಂತ ಹೀಗೆ ಹೇಳಿ, ಅದರಲ್ಲಿ ಒಂದು ಭಾಗವಾಗಿ ನರಸಿಂಹನ ಅವತಾರದ ಕಥೆಯೂ ಬಂತು. ದ್ವಿತೀಯ ಮಕ್ಕಳಾಗಿ ಹಿರಣ್ಯಾಕ್ಷ ಹಿರಣ್ಯಕಶಿಪು ಇಬ್ರು ಕೂಡ ಲೋಕಕ್ಕೆ ಕಂಟಕರಾಗಿ ಮೆರೆದಾಗ ಪ್ರಹ್ಲಾದನನ್ನ ರಕ್ಷಿಸುವುದಕ್ಕಾಗಿ ನರಸಿಂಹನ ಅವತಾರ ಆಯಿತು. ಅಲ್ಲಿ ನಾರದರು ಆ ಪ್ರಹ್ಲಾದನಿಗೆ ಬಾಲ್ಯದಲ್ಲಿಯೇ ಗರ್ಭದಲ್ಲಿಯೇ ಕೊಟ್ಟ ಉಪದೇಶದಿಂದಾಗಿ ಆತ ಭಗವಂತನನ್ನ ಸ್ತುತಿಸುವಾಗ್ಲೂ ಅವನಲ್ಲಿದ್ದ ಆ ಸ್ಥಿಮಿತತೆಯನ್ನ ನಾವು ನೋಡಿದ್ದಾಯಿತು. ಆನಂತರ ತ್ರಿಪುರ ವಧೆಯ ಕಥೆಯನ್ನ ಹೇಳಿದ್ರು. ಆನಂತರ ಮತ್ತೆ ಒಂದಿಷ್ಟು ಯುಧಿಷ್ಠಿರ ಕೆಲವು ಪ್ರಶ್ನೆಗಳನ್ನ ಹಾಕಿದಾಗ ಸಾಧಾರಣ ಧರ್ಮಗಳಾಗಿ ಮನುಷ್ಯ ನಡ್ಕೊಳ್ಬೇಕಾದ ರೀತಿಗಳನ್ನೆಲ್ಲ ಅಲ್ಲಿ ವರ್ಣನೆ ಮಾಡಿದ್ರು. ಅಂದರೆ ಪ್ರತಿಯೊಬ್ಬನಿಗೂ ಜೀವನದಲ್ಲಿ ಯಶಸ್ಸನ್ನ ಸಂಪಾದಿಸಬೇಕು ಅಂತ ಇರುತ್ತೆ. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದನ್ನ ಆಚರಿಸಿದ್ರೆ ಜೀವನಕ್ಕೆ ಶ್ರೇಯಸ್ಸಾಗುತ್ತೆ ಅಥವಾ ಯಾವುದನ್ನ ಆಶ್ರಯಿಸದೇ ಇದ್ರೆ ನಾವು ತಪ್ಪು ದಾರಿಗೆ ಇಳಿದು ಬಿಡುತ್ತೇವೆ ಅನ್ನೋದರ ಈ ಪ್ರಜ್ಞೆ ಇಲ್ಲದೆ ಹೋಗುವುದರಿಂದಾಗಿ ಅನೇಕ ಗಮನ ಹರಿಸಬೇಕಾದ ವಿಷಯಗಳನ್ನ ಅವರಿಬ್ರು ಚರ್ಚಿಸ್ತಾರೆ. ಅದರಲ್ಲಿ ನಾರದರು ಮನುಷ್ಯನಿಗಿರುವ ಸಾಮಾನ್ಯ ಧರ್ಮಗಳ ಬಗ್ಗೆ ಹೇಳ್ತಾ, ಸತ್ಯಂ ದಯಾ ತಪಶೌಚಂ ತಿತಿಕ್ಷೇಜ್ಯ ದಮಶಮ ಅಹಿಂಸಾ ಬ್ರಹ್ಮಚರ್ಯಂಚ ತ್ಯಾಗ ಸಂತೋಷ ಆರ್ಜವಂ ಸ್ವಾಧ್ಯಾಯ ಸಮದೃಕ್ಸೇವಾ ಗ್ರಾಮ್ಯೇಹೋ ಪರಮ ಶನೈಃ ನೃಣಾಂ ವಿಪರ್ಯಯೇಹೇಕ್ಷ ಮೌನಮಾತ್ಮ ವಿಮರ್ಶನಂ ಅನ್ನಾದಾದ್ಯೇಹ ಸಂವಿಭಾಗೋ ಭೂತೇಭ್ಯಶ್ಚೇತಾರ್ಹತ ತೇಷು ಆತ್ಮದೇವತಾ ಬುದ್ಧಿಃ ಋತರಾಂ ಋಷು ಪಾಂಡವ ಶ್ರವಣಂ ಕೀರ್ತನಂ ಚಾಸ್ಯ ಸ್ಮರಣಂ ಮಹತಾಂಗತೇಃ ತೇವೇಜ್ಯಾ ವನತಿ ಸಖ್ಯಂ ತಸ್ಯಮಾತ್ಮ ಸಮರ್ಪಣಂ ನೃಣಾಮಯಂ ಪರಂ ಧರ್ಮಃ ಪರೋ ಧರ್ಮಃ ಸರ್ವೇಷಾಂ ಸಮುದಾಹೃತಃ ತ್ರಿಂಶಲ್ಲಕ್ಷಣ ಸಂಯುಕ್ತಃ ಸರ್ವಾತ್ಮಯೇನ ತುಷ್ಯತಿ. ಪ್ರತಿಯೊಬ್ಬರಲ್ಲೂ ಇರಬೇಕಾದಂತಹ ಒಂದಲ್ಲ ಒಂದು ರೀತಿಯಿಂದಲೂ ಅವನ ಜೀವನಕ್ಕೆ ಶ್ರೇಯಸ್ಸನ್ನುಂಟು ಮಾಡುವ 30 ಇದನ್ನ ಭಾಗವತ ಧರ್ಮಗಳು ಅಂತಲೂ ಕರೀತಾರೆ. ಪ್ರಾಮಾಣಿಕತೆ, ಇನ್ನೊಬ್ಬರ ನೆರವಾಗುವಂಥದ್ದು, ಸರಿಯಾದ ಆಲೋಚನೆ, ಕ್ಲೀನ್ ಆಗಿರುವಂಥದ್ದು, ಶೌಚ, ಏನಾದ್ರೂ ಕಷ್ಟ ಬಂದಾಗ ಅದನ್ನೇ ಮುಂದೆ ಅದರ ಪರಿಣಾಮವನ್ನು ಗಮನಿಸಿ ಅದಕ್ಕೆ ಪ್ರತಿಕ್ರಿಯಿಸುವಂಥದ್ದು, ಯಜ್ಞಾದಿಗಳನ್ನ ನಡೆಸುವಂಥದ್ದು, ಇಂದ್ರಿಯಗಳನ್ನ ನಿಯಂತ್ರಿಸುವಂಥದ್ದು, ದೇವರಲ್ಲಿ ಅನನ್ಯವಾದ ಭಕ್ತಿ ಇಡುವಂಥದ್ದು, ಆಮೇಲೆ ಆಗೋದು ಜಾರಿದಾಗ ನಮ್ಗದು ಯೋಗ್ಯ ಅಲ್ಲ ಅಂತ ಗೊತ್ತಾದಾಗ ಅದನ್ನ ಬಿಟ್ಟು ಬಿಡುವಂಥದ್ದು, ಸಿಕ್ಕಿದ್ರಲ್ಲಿ ತೃಪ್ತಿ ಪಡುವಂಥದ್ದು, ನೇರ ನಡೆನುಡಿ, ಒಂದಿಷ್ಟು ಶ್ರದ್ಧೆಯಿಂದ ನಡೆಸುವಂಥದ್ದು, ಎಲ್ಲದರಲ್ಲೂ ಎಚ್ಚರ, ನಮ್ಮಕ್ಕಿಂತ ಹಿರಿಯರಲ್ಲಿ ಅಥವಾ ಗುರು ಜನರಲ್ಲಿ ನಿರಂತರ ಸೇವೆ ಮಾಡುವಂಥದ್ದು, ಆಮೇಲೆ ಕೆಟ್ಟ ಕಾಮನೆಗಳ ಬಗ್ಗೆ ಮನಸ್ಸಿನಲ್ಲಿ ಆಸೆ ಇಟ್ಟುಕೊಳ್ಳದೆ ಅದರಿಂದ ದೂರ ಇರುವಂಥದ್ದು. ಅಂದ್ರೆ ತಾತ್ಕಾಲಿಕವಾದ ಸಣ್ಣ ಪುಟ್ಟ ಕಾಮನೆಗಳನ್ನ ಬೆನ್ನಟ್ಟಿಕೊಂಡು ಹೋಗದೇ ಇರುವುದು, ಅದು ಶನೈಹಿ, ಒಂದೇ ಅದರಿಂದ ಹೊರಗೆ ಬರಬೇಕಾದದ್ದು. ಆಮೇಲೆ ಯಾವುದು ಸಮಾಜ ತೀರ ಒಪ್ಪುವುದೇ ಇಲ್ವೋ ಅದನ್ನೇ ಬೇಕು ಅಂತ ಆಸೆ ಪಡದೆ ಅದರಿಂದ ಲೋಕಕ್ಕೆ ಹಾನಿ ಆಗತ್ತೆ ಅಂತ ಅನ್ಸಿದಾಗ ಆ ವಿಷಯಗಳಿಂದ ಹಿಂದಕ್ಕೆ ಸರಿಯುವುದು, ಮನನ ಮಾಡುವಂಥದ್ದು, ಆತ್ಮವನ್ನ ವಿಮರ್ಶೆಗೆ ಒಳಪಡಿಸುವಂಥದ್ದು. ಹೀಗೆ ತನ್ನತ್ರ ಇರುವ ಸಂಪತ್ತನ್ನ ಸರಿಯಾಗಿ ತನ್ನ ಭೃತ್ಯರಿಗೆ, ತನ್ನ ಸುತ್ತ ತನ್ನನ್ನು ಆಶ್ರಯಿಸಿ ಬದುಕುವ ಜೀವ ಗಳಲ್ಲಿ ನಿರಂತರವಾದ ಶರಣಾಗತಿ, ಅದರ ಜೊತೆಗೆ
ಆ ಭಗವಂತನ ಬಗ್ಗೆ ಕೇಳುವಿಕೆ, ಭಗವಂತನ ಬಗ್ಗೆ ಹೇಳುವಿಕೆ, ಸಮಯ ಬಂದ ಸ್ಮರಿಸುವಿಕೆ, ದೊಡ್ಡವರ ಜೀವದ ಗತಿಯನ್ನ ಅನುಸರಿಸುವಿಕೆ, ಅವರಿಗೆ ತಲೆಬಾಗುವಿಕೆ, ಅಂತಹ ದೊಡ್ಡವರ ಸಮಾನ ಹಿರಿಯರು ಆದ್ರೆ ಸಖ್ಯಕ್ಕೆ ಯೋಗ್ಯರಾದ್ರೆ ಸಖ್ಯ, ದಾಸ್ಯಕ್ಕೆ ಯೋಗ್ಯರಾದ್ರೆ ದಾಸ್ಯ, ಇನ್ನೂ ಹಿರಿಯರಾದ್ರೆ ಸಮರ್ಪಣೆ. ಇದಿಷ್ಟು ಪ್ರತಿಯೊಬ್ಬ ಮಾಡಿ ನಾರದರು ರಾಜನಾದವನಿಗೆ ಇರಬೇಕಾದ ಕೆಲವು ಧರ್ಮಗಳನ್ನ ಹೇಳುತ್ತಾರೆ. ಆಮೇಲೆ ಒಬ್ಬ ಮನುಷ್ಯ ಸುಶೀಲೋ ಮಿತಭುಕ್ತಕ್ಷ ಶ್ರದ್ಧದಾನೋ ಜಿತೇಂದ್ರಿಯ, ನಡತೆಯಿಂದ ಅಂದ್ರೆ ಎಲ್ಲರಲ್ಲೂ ಹೊಂದಿಕೊಳ್ಳುವಂತೆ ಇದ್ದು, ಬೇಕಾದಷ್ಟಿದೆ ಅಂತ ತಿಂದ್ರು ಅದು ನಾಳೆ ತಿನ್ನದ ಹಾಗೆ ಅವನನ್ನ ಆರೋಗ್ಯ ಹೀನನನ್ನಾಗಿಸಿ ಅನಾರೋಗ್ಯಕ್ಕೆ ಕಾರಣ ಆಗುವಂತೆ ಮಾಡಿ, ಅವನು 5 ದಿವಸದ್ದು 2 ದಿವಸ ತಿಂದ ಅಂದ್ರೆ ಮತ್ತೆ 6 ದಿವಸ ಉಪವಾಸ ಮಾಡ್ಬೇಕಾಗುತ್ತೆ. ಅಜೀರ್ಣ ಅಂತನೋ ಇನ್ನೇನು ರೋಗ ಅಂತನೋ, ಅದಕ್ಕೆ ಅಗತ್ಯಕ್ಕಿಂತ ಹೆಚ್ಚನ್ನ ನಮ್ಮ ದೇಹಕ್ಕೆ ದಕ್ಕಿಸಿಕೊಳ್ಳಿಕ್ಕೆ ಆಗುದೇ ಇಲ್ಲ. ಅದ್ ನಾವು ಪ್ರಯತ್ನ ಪಟ್ಟರು ಕೂಡ ಇನ್ನೊಂದು ರೀತಿಯಿಂದ ಅದು ಹಾನಿ ಉಂಟು ಮಾಡುತ್ತೆ. ಅದರಿಂದಾಗಿ ಆ ವಿಷಯದಲ್ಲಿ, ಆಹಾರದಲ್ಲಿ, ಮಾತಿನಲ್ಲಿ, ನಡೆಯಲ್ಲಿ, ಎಲ್ಲದರಲ್ಲೂ ನಮ್ಗೊಂಚೂರು ಎಚ್ಚರ ಇದ್ರೆ ಆವಾಗ ನಾವು ವಿನಾಕಾರಣ ನಮಗೆ ನಾವೇ ಪೆಟ್ಟು ಮಾಡಿಕೊಳ್ಳುವುದನ್ನ ತಪ್ಪಿಸಿಕೊಳ್ಳಿಕ್ಕಾಗತ್ತೆ ಅಂತ ಹೀಗೆ ಅನೇಕ ವಿಧವಾದ ಎಚ್ಚರಿಕೆಗಳನ್ನು ಕೊಡ್ತಾರೆ. ಆ ನಂತರ ಅಲ್ಲಿ ದೇವತೆಗಳ ಈ ಸಂಬಂಧದಿಂದಾಗಿ ಅಂದ್ರೆ ಪ್ರಹ್ಲಾದನಿಗೆ ದೇವತೆಗಳ ಜೊತೆ ಒಂದು ಒಳ್ಳೆ ಬಾಂಧವ್ಯ ಬೆಳೆಯುತ್ತೆ ಆ ನಂತರ. ಯಾಕಂದ್ರೆ ಅವನು ನರಸಿಂಹನನ್ನೇ ಒಲಿಸಿಕೊಂಡ ಅಂತಂದ್ಮೇಲೆ ದೇವತೆಗಳು ಅವನಿಗೆ ಅನಿವಾರ್ಯವಾಗಿ ಅವನ ಜೊತೆಗೆ ಸಂಬಂಧವನ್ನ ಇಟ್ಟುಕೊಂಡಿರ್ತಾರೆ. ಅದಾದ್ಮೇಲೆ ಹಿಂದೆ ಹೇಳಿದಂತೆ ಸ್ವಯಂಭುವ ಮನುವಿನ ಮತ್ತೊಂದು ವಿಸ್ತಾರವಾದ ಚಿತ್ರಣವನ್ನ ಕೊಡ್ತಾ ಹೋಗ್ತಾರೆ. ಈ ಹಿಂದೆ 6 ಮನ್ವಂತರ ಮುಗಿದು ಹೋಗಿದೆ, ಈಗ 7ನೇ ಮನ್ವಂತರದಲ್ಲಿರುವುದು. ಮೊದಲ ಮನ್ವಂತರದಲ್ಲಿ ಆಕೂತಿ, ದೇವಹೂತಿ, ಪ್ರಸೂತಿ, ಉತ್ತಾನಪಾದ ಮತ್ತು ಪ್ರಿಯವ್ರತ ಅನ್ನುವ 5 ಜನರ ಮಕ್ಕಳ ಕಥೆಯಲ್ಲಿ ಅದರಲ್ಲಿ ರುಚಿ ಪ್ರಜಾಪತಿಗೆ ಆಕೂತಿಯಲ್ಲಿ ಪರಮಾತ್ಮನೇ ಯಜ್ಞನಾಗಿ ಅವತರಿಸ್ತಾನೆ. ಸುನಂದಾಯಾಂ ವರ್ಷಶತಂ ಪದೈಕೇನ ಭುವಂ ಸ್ಪೃಶನ್ ತಪ್ಯಮಾನಸ್ತಪೋ ಘೋರಂ ಇದಂ ಅನ್ವಾಹ ಭಾರತ. ಅವನು ಈ ದೈತ್ಯರಿಂದ ದಾಳಿಗೆ ಒಳಗಾದಾಗ ಹೇಗಾದ್ರೂ ಮಾಡಿ ಇದರಿಂದ ಪಾರಾಗಬೇಕು ಅಂತ ಹೇಳಿ ಅತ್ಯಂತ ಶ್ರದ್ಧೆಯಿಂದ ಭಗವಂತನನ್ನ ಬೇಡಿಕೊಂಡ. ಅಲಕನಂದೆಯ ತೀರದಲ್ಲಿ ಪ್ರಾರ್ಥನೆ ನಡೆಸುವಾಗ ಆ ಪ್ರಾರ್ಥನೆಯ ಕ್ರಮವನ್ನು ಹೇಳುತ್ತಾರೆ. ಏನಾಯಂ ತಪತೆ ವಿಶ್ವಂ ವಿಶ್ವವೀರ್ಯಂ ಯತಸ್ತಪ ಯೋ ಜಾಗರ್ತಿ ಶಯಾನೇಸ್ಮಿನ್ ನಾಯಂ ತಂ ವೇದ ವೇದಸ. ಯಾರಿಂದಾಗಿ ಇಡೀ ಜಗತ್ತು ಚಟುವಟಿಕೆಯಲ್ಲಿದೆಯೋ, ಯಾರಿಂದಾಗಿ ಎಲ್ಲರಲ್ಲೂ ಅವರವರ ಸಾಮರ್ಥ್ಯ ಬೆಳೆದು ನಿಂತಿದೆಯೋ, ಯಾರು ಉತ್ತಮವಾದ ಆಲೋಚನೆಯನ್ನು ಮಾಡಿ ಜಗತ್ತಿಗೆ ಹಿತವಾಗುವಂತೆ ಶರೀರವನ್ನು ದಂಡಿಸ್ತಾರೋ, ಯಾರು ಇಡೀ ಜಗತ್ತಿನಲ್ಲಿ ಎಲ್ಲ ಮಲಗಿರ್ಬೇಕಾದ್ರೆ ಎದ್ದಿರ್ತಾನೋ, ಯಾರು ಅವನನ್ನು ಇಲ್ಲಿ ತನಕ ತಿಳಿದಿಲ್ಲ ಆದ್ರೆ ಎಲ್ಲವನ್ನು ಅವನು ತಿಳಿದಿದ್ದಾನೋ ಅಂತಹ ಭಗವಂತನನ್ನು ನಾನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ಇದು ಉಪನಿಷತ್ತುಗಳಲ್ಲಿ ಬಹಳ ಪ್ರಸಿದ್ಧವಾದ ಈಶಾವಾಸ್ಯ ಅಂತ ಆ ಮಂತ್ರಗಳಿಗೆ ಹೆಸರು ಹೇಳ್ತಾರೆ. ಅದರ ನಿಜವಾದ ಹೆಸರು ಯಾಜ್ಞೀಯ ಮಂತ್ರೋಪನಿಷತ್ತು ಅಂತ. ಅದು ಮಾಧ್ಯಂತಿನ ಸಂಹಿತೆಯಲ್ಲೂ ಬರುವಂತಹದ್ದು, ಆರಣ್ಯಕದಲ್ಲೂ ಕಾಣ್ಲಿಕ್ಕೆ ಸಿಗುವಂತಹದ್ದು. ಅಂತಹ 18 ಮಂತ್ರಗಳಿಂದ ಕೂಡಿದ ಉಪನಿಷತ್ತಿನ ಭಾಗವನ್ನ ಭಾಗವತ ಅತ್ಯಂತ ಸುಂದರವಾಗಿ ಕೆಲವು ಪದ್ಯಗಳ ಮೂಲಕ ಅದನ್ನ ಸಂಗ್ರಹ ಮಾಡುತ್ತೆ. ಅಂದ್ರೆ ಅಲ್ಲಿ ಈಶಾವಾಸ್ ಮಂತ್ರ ಬಂದಿದ್ರೆ ಇಲ್ಲಿ ಅದನ್ನೇ ಆತ್ಮಾವಾಸಮಿದಂ ಸರ್ವಂ ಅನ್ನುವ ರೂಪದಲ್ಲಿ ಆ ಸ್ತೋತ್ರ ನಿರೂಪಣೆಗೊಂಡಿದೆ. ಆತ್ಮಾವಾಸಮಿದಂ ವಿಶ್ವಂ ಯಜ್ಜಗತ್ಯಾಂ ಜಗನ್ಮನ ತೇನ ತ್ಯಕ್ತೇನ ಮುಂಜೀತಾಹ ಮಾಗೃತ ಕಸ್ಯ ಚಿದ್ ಧನಂ, ಅಲ್ಲಿ ಕಸ್ಯ ಸ್ವಿದ್ ಧನಂ ಅಂತ ಬಂದಿದೆ. ಅದು ಆತ್ಮಾವಾಸ್ಯ ಅಂತ ಹೇಳುವ ಮೂಲಕ ಈಶಾವಾಸ್ಯ ಅನ್ನೋದಕ್ಕೆ ವ್ಯಾಖ್ಯಾನ ಮಾಡಿದ ಹಾಗಾಯ್ತು. ಈಶಾ ಅಂದಾಗ ಸಾಮಾನ್ಯ ಎಲ್ರಿಗೂ ಅನ್ಸೋದು ಈಶ್ವರ ಅಂತ. ಅದು ಈಶ್ವರ ಅಲ್ಲ, ಅದು ಆತ್ಮ. ಆತ್ಮ ಅಂದ್ರೆ ಪರಮಾತ್ಮ, ಅಂತರ್ಯಾಮಿಯಾದ ಪರಮಾತ್ಮನನ್ನೇ ಇಡೀ ಜಗತ್ತಿನಲ್ಲಿ ವ್ಯಾಪಿಸಿದ್ದಾನೆ ಅಂತ ಹೇಳ್ತಾ ಇದೆ.
ಅವನ್ ಏನ್ ಕೊಡ್ತಾನೋ ಅದರಲ್ಲಿ ತೃಪ್ತಿ ಪಡು. ಅಧಿಕವಾದದನ್ನ ಆ ಸೆರೆ ಮಾಡಿಕೊಳ್ತೇನೆ, ನನ್ನ ವಶಕ್ಕೆ ತಂದ್ಕೊಳ್ತೇನೆ, ಅಧಿಕವಾದದನ್ನ ನನಗೆ ಬೇಕಾದನ್ನ ನಾನೇ ಅತಿಯಾಸೆ ಪಡ್ತೇನೆ ಅಂತ ಅದನ್ನ ಪಡೆಯುವ ಪ್ರಯತ್ನ ಮಾಡಿದ್ರೆ ನಾವು ದೇವರ ಸಂಕಲ್ಪವನ್ನ ಮೀರ್ಲಿಕ್ಕೆ ಪ್ರಯತ್ನ ಮಾಡಿದ ಹಾಗೆ. ದೇವ್ರು ಏನ್ ಕೊಡ್ಬೇಕು ಅಂತ ಇದನ್ನು ಕೊಟ್ಟೇ ಕೊಡ್ತಾನೆ. ಅದಕ್ಕಿಂತ ಪ್ರಯತ್ನ ಮಾಡುದು ತಪ್ಪಲ್ಲ, ಆದ್ರೆ ಅತಿಯಾದ ಅದಕ್ಕೋಸ್ಕರ ಹಾತೊರೆಯುವುದು ಅಂತ ಅನ್ನೋದು ಅದು ಶ್ರೇಯಸ್ಸಿಗೆ ಕಾರಣವಲ್ಲ. ಹೀಗೆ ಅನೇಕ ಋಷಿಗಳು ಈ ತನಕ ಏನೆಲ್ಲ ಜಗತ್ತಿನ ಸೃಷ್ಟಿ ಸ್ಥಿತಿಗಳ ಬಗ್ಗೆ ಮಾತಾಡ್ತಾರೋ ಅದರ ಬಗ್ಗೆ ಒಳ್ಳೇದು ಗೊತ್ತಿರ್ಬೇಕು. ಆ ವಿಷಯದಲ್ಲಿ ದಾರಿ ತಪ್ಪಿದವರ ನಡೆಗಳು ನಮಗೆ ಅರ್ಥ ಆಗ್ಬೇಕು. ಯಾಕೆಂದ್ರೆ ಎಲ್ಲಿ ಉಪಾಸನೆಯಲ್ಲಿ ತಪ್ಪಬಾರದು ಅಂತ ನಾವು ಹೇಳಿರ್ತಾರೆ. ಈಗ ದೇವರನ್ನ ನಮ್ಮಾಗೇನೆ ಅವನಿಗೂ ಕಷ್ಟ ಆಗುತ್ತೆ, ಪಾಪ ಅವನ್ ಯಾರ ಹತ್ರ ಹೇಳ್ಕೊಳ್ಬೇಕು ಅಂತ ನಾವು ಚಿಂತಿಸ್ಲಿಕ್ಕಿಲ್ಲ. ಹಾಗೆ ಚಿಂತಿಸಿದ್ರೆ ನಮ್ಗೂ ಕೂಡ ಅದೇ. ಈಗ ದೇವರನ್ನ ಬಹಳ ಸರ್ತಿ ನಾವೇನ್ ಅನ್ಕೋತೀವಿ ಅಂದ್ರೆ, ನಮ್ಗೆ ದೇವ್ರು ಏನ್ ಉಪಕಾರನೆ ಮಾಡಲ್ಲ, ಕೈ ಸರಿ ಸಮಯಕ್ಕೆ ಕೈ ಕೊಡ್ತಾನೆ ಅಂತ ನಾವು ಅದನ್ನ 10 ಸಲ ಹೇಳಿದ್ರೆ ಅದೊಂದು ಉಪಾಸನೆ ಆಯ್ತು. ನೆಕ್ಸ್ಟ್ ಸರ್ತಿ ನಮ್ ಕಷ್ಟ ಬಂದಾಗ ದೇವ್ರು ಕೈ ಕೊಡ್ತಾನೆ. ಯಾಕಂದ್ರೆ ನಾವು ಹಾಗೆ ಹೇಳಿದ್ದು ದೇವ್ರು ಯಾವತ್ತು ಸರಿಯಾದ ಸಮಯಕ್ಕೆ ನಮ್ಗೆ ಉಪಯೋಗಕ್ಕೆ ಬರಲ್ಲ 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 ಅವ್ನ್ ಬರಲ್ಲ, ಬರ್ತಾನೆ, ರಕ್ಷಿಸ್ತಾನೆ, ಉಳಿಸ್ತಾನೆ, ನಮ್ಗೆ ಅವನ್ ಕೈ ಯಾವತ್ತು ಕೊಡುವವನಲ್ಲ ಅಂತ ಹೀಗೆ ಉಪಾಸನೆ ಮಾಡಿದ್ರೆ, ಹಾಗೆ ಯಾವ ಯಾವ ರೀತಿ ಮನುಷ್ಯ ದೇವರನ್ನು ಉಪಾಸಿಸ್ತಾನೋ ಹಾಗೆ ಅವನಿಗೆ ಭಗವಂತ ಉಪಾಸನೆಗೆ ಫಲವಾಗಿ ಕೊಡ್ತಾನೆ. ಹಾಗಾಗಿ ದೇವರು ನಮ್ಮನ್ನು ಯಾವತ್ತೂ, ಅದು ಮನಸ್ಸಿನ ಒಂದು ಭಾವನೆ ಹೌದು, ಹೇಗೆ ಪ್ರಕೃತಿಯಲ್ಲಿ ಭಾವನೆಗಳು ಪ್ರಕಟಗೊಳ್ತಾವೋ ಹಾಗೆ ಅದು ಪ್ರತಿಫಲ ಕೊಡುವುದು ಅದೇ ರೀತಿ ಅನ್ನೋದನ್ನ ಅವನು ಸ್ತೋತ್ರ ಮಾಡಿದಾಗ ಯಜ್ಞರೂಪಿ ಪರಮಾತ್ಮ ಆವಿರ್ಭವಿಸಿ ಸ್ವಯಂಭುವ ಮನುವಿಗೆ ರಾಕ್ಷಸರಿಂದ ಏನು ಉಪಟಳ ಆಯ್ತೋ ಅದನ್ನ ಕ್ಷಣ ಮಾತ್ರದಲ್ಲಿ ನಿಗ್ರಹ ಮಾಡಿ ಅವನಿಗೆ ಮತ್ತೆ ದೇವಲೋಕದ ಆಧಿಪತ್ಯವನ್ನ ಕೊಟ್ಟ ಅಂತ ಹೀಗೆ ಹೇಳ್ತಾರೆ. ಅದರಲ್ಲಿ ನಾವು ಸ್ವಯಂಭುವಮನು, ಸ್ವಾರೋಚಿಷಮನು, ಉತ್ತಮ, ತಾಪಸ, ರೈವತ, ಚಾಕ್ಷುಷ ಅಂತ ಮೊದಲಾದ ಭಗವಂತನೇ ಇಂದ್ರ ಪದವಿಗೆ ಏರಿ ಯಜ್ಞ ಅಂತ ಈಗೇನ್ ಹೇಳಿದೆ ಅದು ಭಗವನ ಸ್ಥಾನದಲ್ಲಿ ಇಂದ್ರನ ಸ್ಥಾನದಿಂದ ಏನೆಲ್ಲ ಕರ್ತವ್ಯವನ್ನು ನಿರ್ವಹಿಸಬಹುದು ಅಂತ ತೋರಿಸಿದ. ಹಾಗೆಯೇ ಸ್ವಾರೋಚಿಷಂ ಅನ್ನುವಂತರ ಎರಡನೇದು. ಆ ಎರಡನೇ ಅನ್ನುವಂತರದಲ್ಲಿ ಪ್ರಾಣದೇವ ದೇವತೆಗಳಿಗೆ ರಕ್ಷಣೆಯನ್ನು ಕೊಟ್ಟ. ಇದು ಎರಡನೇದು. ಉತ್ತಮ ಅನ್ನುವುದು ಮೂರನೇ ಅನ್ನುವಂತರ. ಅಲ್ಲಿ ಸ್ವತಃ ಯಮಧರ್ಮ ಇಂದ್ರನ ಪದವಿಯನ್ನೇರಿ ಇಂದ್ರನ ಸ್ಥಾನದಲ್ಲಿ ನಿಂತು ಜಗತ್ತಿಗೆ ರಕ್ಷಣೆಯನ್ನು ಕೊಟ್ಟ. ಹೀಗೆ ಪ್ರತಿ ಅನ್ನುವಂಥದ್ರಲ್ಲೂ ಇಂದ್ರ ಬೇರೆ ಆಗ್ತಾರೆ, ಪ್ರಜಾಪತಿಗಳು ಬೇರೆ ಆಗ್ತಾರೆ, ಸಪ್ತ ಋಷಿಗಳು ಬೇರೆ ಆಗ್ತಾರೆ. ನಮಗೆ ಈಗ ಪುರಂದರ ಅಂತ ಅನ್ನೋನು ಇಂದ್ರನಾಗಿ ಇದ್ದಾನೆ. ಅವನು ಹೋದ ಮನ್ವಂತರದಲ್ಲೂ ಇಂದ್ರನೇ ಆಗಿದ್ದವನು, ಚಾಕ್ಷುಷ ಮನ್ವಂತರದಲ್ಲಿ, ಹೌದು, ರೈವತ ಮನ್ವಂತರದಲ್ಲಿ. ಆದ್ರೆ ಭಗವಂತ ಒಂದು ಸರ್ತಿ ಇಂದ್ರ ಪದವಿನ ಏರಿದ್ದ, ಒಂದು ಸರ್ತಿ ತಾಪಸ ಮನು ಅಂತ ಮನ್ವಂತರಕ್ಕೆ ಅಧಿಪತಿಯಾಗಿ ತಾನೇ ಮನ್ವಂತರದ ಆಧಿಪತ್ಯವನ್ನು ವಹಿಸಿದ್ದ. ಯಾಕೆ ಹಾಗೆ ಬೇರೆ ಬೇರೆ ಸ್ಥಾನದಲ್ಲಿ ಒಂದೊಂದು ಸರ್ತಿ ಕಾಣಿಸ್ತಾರೆ ಅಂದ್ರೆ ಆ ಸ್ಥಾನದ ಹಿರಿಮೆಯನ್ನ ಲೋಕದಲ್ಲಿ ಪ್ರಕಟಪಡಿಸುವುದಕ್ಕೋಸ್ಕರ ಆ ರೀತಿ ವರ್ತಿಸ್ತಾನೆ. ಹೀಗೆ ಅಲ್ಲಿ ಒಂದು ಮನ್ವಂತರದಲ್ಲಿ ಸ್ವತಃ ನಾಸತ್ಯ ಇಂದ್ರನಾಗ್ತಾನೆ, ಇನ್ನೊಂದು ಮನ್ವಂತರದಲ್ಲಿ ದಸರಾ ಆಗ್ತಾನೆ. ಹೀಗೆ ಒಂದು ಬಾರಿ ಭಗವಂತ, ಎರಡನೇ ಬಾರಿ ಪ್ರಾಣದೇವ, ಮೂರನೇ ಬಾರಿ ಯಮ, ನಾಲ್ಕನೇ ಬಾರಿ ನಾಸತ್ಯ, ಐದನೇ ಬಾರಿ ದಸರಾ, ಆರನೇ ಬಾರಿ ಮಂತ್ರದ್ವೀಪ, ಏಳನೇ ಬಾರಿ ಪುರಂದರ. ಹೀಗೆ ಈ ಪುರಂದರ ಮಾತ್ರ ಬಂದದ್ದು ಒಬ್ರೆ, ಹೆಸರು ಬೇರೆ ಬೇರೆ ಅಷ್ಟೇ. ಇದರ ನಂತರ ಇಲ್ಲಿಂದ ಮುಂದೆ ಅವನು 7ನೇ ಮನ್ವಂತರದ ಅಧಿಪತಿ ಆದ. ಆ ನಂತರ ಸಾವರಣಿ, ದಕ್ಷ ಸಾವರಣಿ, ಬ್ರಹ್ಮ ಸಾವರಣಿ, ಧರ್ಮ ಸಾವರಣಿ, ರುದ್ರ ಸಾವರಣಿ, ದೇವ ಸಾವರಣಿ, ಇಂದ್ರ ಸಾವರಣಿ ಅಂತ ಹೀಗೆ ಮುಂದೆ ಮತ್ತೆ 7 ಜನ ಮನ್ವಂತರ ಅಧಿಪತಿಗಳು ಕರ್ತವ್ಯವನ್ನ ನಿರ್ವಹಿಸುವವರಿದ್ದಾರೆ ಅಂತ ಈ ರೀತಿ ಮನ್ವಂತರದ, ಯಾಕಂದ್ರೆ ಹೇಳಿದ್ರು ಪುರಾಣದ ಲಕ್ಷಣ ಹೇಳುವಾಗ ಮನ್ವಂತರಾಣಿ ಅದು ಕೂಡ ಒಂದು ಲಕ್ಷಣ ಅಂತ ಅದನ್ನು ಹೇಳಿದ್ದ. ಆ ನಂತರ ಭಗವಂತ ತಾಪಸ ಮನುವಾಗಿ ಏನು ತುಂಬಾ ಅದ್ಭುತವಾದ ರೂಪವನ್ನ ತೊಟ್ಟು
ರಕ್ಷಣೆ ಮಾಡಿದ್ದಾನೆ ಅಂತ ನನಗೆ ನೀವು ಹೇಳಿದ್ದು ನೆನಪು. ಅದರ ಬಗ್ಗೆ ವಿಸ್ತಾರವಾಗಿ ನನಗೊಂಚೂರು ಹೇಳ್ತೀರಾ ಅಂತ ಕೇಳಿದ್ರೆ ಖಂಡಿತ ಅದನ್ನ ಹೇಳ್ತೇನೆ. ತ್ರಿಕೂಟ ಅಂತ ಒಂದು ಪರ್ವತ, ಆ ಪರ್ವತದ ಬದಿಯಲ್ಲೇ ಒಂದು ಸುಂದರವಾದ ಸರೋವರ, ಅದರ ಹೊರಭಾಗದಲ್ಲಿ ಕಾಡು ಅತ್ಯಂತ ಸುಂದರವಾಗಿತ್ತು. ಸಿದ್ಧ, ಚಾರಣರು, ಗಂಧರ್ವರು, ವಿದ್ಯಾಧರರು, ಮಹೋರಗರು ಇವರೆಲ್ಲರೂ ಕೂಡ ತಮ್ಮ ತಮ್ಮ ಪರಿವಾರದ ಜೊತೆಗೆ ಆಟವಾಡುತ್ತಾ ಸಂಗೀತ, ನೃತ್ಯ ಮೊದಲಾದ ವಾದ್ಯಗಳನ್ನು ನುಡಿಸ್ತಾ ಚೆನ್ನಾಗಿ ಭಗವಂತನನ್ನ ಸ್ತುತಿ ಮಾಡ್ತಾ ಇರುವಂತಹ ಘಟನೆ ಅಲ್ಲಿ ನಡೀತಾ ಇತ್ತು. ಇಂಥ ಸಂದರ್ಭದಲ್ಲಿ ಮರಗಳ ಪರಿಚಯವನ್ನು ಕೊಡ್ತಾರೆ. ನಾನಾ ವಿಧವಾದ ಹೂಗಳು, ನಾನಾ ವಿಧವಾದ ಹಕ್ಕಿಗಳೆಲ್ಲ ಅಲ್ಲಿ ಕುಣಿತಾ ಇರ್ಬೇಕಾದ್ರೆ ಒಂದು ಗುಂಪು ಆ ಸರೋವರದ ಹತ್ರ ಬಂತು. ಆನೆಗಳ ಸರೋವರದಲ್ಲಿ ಸ್ನಾನ ಮಾಡುದು ಅಂದ್ರೆ ಆನೆಗಳಿಗೆ ನೀರಾಟ ಅಂದ್ರೆ ಬೇರೆ ಏನೂ ಬೇಡ ಪ್ರಪಂಚದಲ್ಲಿ, ಅಷ್ಟು ಅವುಗಳಿಗೆ ಆನಂದ. ಅಂತಹ ಆನಂದ ಪಡುವಂತಹ ಹೊತ್ತಿನಲ್ಲಿ ಎಲ್ಲ ತನ್ನ ಘೂರ್ಣನ್ ಕರೇಣು ಕಲಭಾಂಷ್ಟ ದುರ್ಮದಃ, ಜೋರಾಗಿ ಘೂರ್ಣನ ಅಂತಂದ್ರೆ ಶಬ್ದ ಮಾಡ್ತಾ ಗೀಳಿಡ್ತಾ ತನ್ನ ಮರಿಗಳನ್ನೆಲ್ಲ ಜೊತೆಗೆ ಕಟ್ಟಿಕೊಂಡು ನೀರಿಗೆ ಇಳಿದಿದೆ. ಸ್ವಲ್ಪ ಹೊತ್ತಾದ್ಮೇಲೆ ಅವುಗಳನ್ನೆಲ್ಲ ಮೇಲೆ ಕಳಿಸ್ತದೆ. ಹೋಗಿ ಹೋಗಿ ಮೇಲೆ ಹೋಗಿ, ಸ್ವಲ್ಪ ಅಧಿಕಾರ ಇದ್ದವರು ತಾವು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ಬರೋಣ ಅಂತ ಹಿಂದೆ ನಿಂತು ಎಲ್ಲ ಯುದ್ಧ ಸಹಸ್ರಂ ವ್ಯವಸನ್, 100,000 ವರ್ಷಗಳು ಹೀಗೆ ಕಳೀತಾ ಹೋಯ್ತು. ಏನಾದ್ರೂ ಅದು ತನ್ನೆಡೆಗೆಳೆಯತ್ತೆ, ಇದು ಮೇಲಕ್ಕೆಳೆಯುತ್ತೆ, ಇದು ತನ್ನೆಡೆಗೆಳೆಯತ್ತೆ, ಅದು ಮೇಲಕ್ಕೆಳೆಯುತ್ತೆ. ಹೀಗೆ ಬಹಳ ದೀರ್ಘವಾದ ಕಾಲದ ಯುದ್ಧ ನಡೆಯಿತು. ಹೋಗ್ತಾ 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 ಆನೆಗೆ ಅನ್ನಿಸ್ತು, ಇನ್ನು ಬಹುಶಃ ನನ್ನನ್ನು ನಾನು ಉಳಿಸ್ಕೊಳ್ಲಿಕ್ಕಾಗುದಿಲ್ಲ. ಯಾಕೆಂದ್ರೆ ತನ್ನ ಸುತ್ತ ಇರುವ ನಮಾಮಿ ಮೇ ಜ್ಞಾತಯ ಆತುರಂ ಗಜಾಹ, ಆತುರ ಕಷ್ಟದಲ್ಲಿರುವಂತಹ ನನ್ನನ್ನ ಈ ಉಳಿದ ಅವುಗಳು ಸೊಂಡಿಲು ಹಾಕಿ ಎಳೆದು ಬಿಡ್ಬೋದಿತ್ತು. ಅವುಗಳಿಗೆ ಭಯ, ಅದನ್ನ ಬಿಟ್ಟು ನಮ್ಮನ್ನ ಹಿಡ್ಕೊಂಡ್ಬಿಟ್ರೆ ಬೇಡ ಅಂತ ಹೇಳಿ ಎಲ್ಲ ದೂರದಲ್ಲಿ ಕಣ್ಣೀರ್ ಆಗ್ತಾ ಇವೆ. ಅವ್ರು ಏನ್ ಮಾಡ್ಲಿಕ್ಕೆ ಆಗಲ್ಲ. ಕುತಃ ಕರಿಣ್ಯ ಪ್ರಭವಂತಿ ಮೋಚಿತುಂ ಗ್ರಾಹೇಣ ಪಾಶೇಣ ವಿಧಾತುರಾವೃತೋ ಅಪ್ಯಹಂಚತಂ ಯಾಮಿ ಪರಂಪರಾಯಣಂ. ಇವ್ರು ಯಾರು ಕೂಡ ಇಷ್ಟು ಬಲಿಷ್ಠರು ಅಂತ ಅನ್ನಿಸಿಕೊಂಡಂತಹ ಉಳಿದ ಗಂಡಾನೇ ಆಗ್ಲಿ ಹೆಣ್ಣಾನೇ ಆಗ್ಲಿ ಯಾರೂ ತನಗೆ ರಕ್ಷಣೆಗೆ ಬರ್ಲಿಲ್ಲ ಅಂತ ಅದಕ್ಕೆ ಗೊತ್ತಾಯ್ತು. ಬರ್ಲಿಕ್ಕೆ ಅವ್ರ ಮೇಲೆ ಕೋಪ ಬರ್ಲಿಲ್ಲ. ಎಲ್ರಿಗೂ ಅವರವರ ಜೀವದ ಭಯ ಇದ್ದೇ ಇರುತ್ತೆ. ಹಾಗಾಗಿ ಸಚತಂ ಪರಂ ಪರಾಯಣಂ ಯಾಮಿ, ಪರಾಯಣನಾದಂತ ಯಾರು ಬರದೇ ಇದ್ರು ಒಬ್ಬ ಬಂದೇ ಬರ್ತಾನೆ ಅಂತ ಒಬ್ಬ ಇದ್ದಾನೆ. ಅವನಿಗೆ ಬೇರೆ ಏನು ಕೆಲಸ ಇಲ್ಲ, ಇದೇ ಕೆಲಸ ಅವನಿಗೆ. ಯಾರು ಕೂಗ್ತಾರೆ, ಯಾರು ಕರೀತಾರೆ ಅಲ್ಲಿಗೆ ಓಡುದಂದೇ ಕೆಲಸ ಅವನಿಗೆ. ಹಾಗಾಗಿ ಅವನನ್ನೇ ಕೂಗ್ತೇನೆ ಅಂತ ತಾವೇ ಇಡೀ ಆ ರಾಡಿ ಮಾಡುವಷ್ಟರಲ್ಲಿ ಯಾವ ಕಮಲವನ್ನ ಎತ್ತಿ ಬಿಸಾಕಿದ್ರು ಅದೇ ಒಂದು ಕಮಲದ ದಳವನ್ನ ಆಕಾಶಕ್ಕೆ ಎತ್ತಿ ಹಿಡಿದು ಪರಮಾತ್ಮನನ್ನ ಜಪಿಸುತ್ತಾ, ನಾರಾಯಣ ನನ್ನನ್ನು ರಕ್ಷಿಸು, ಓಂ ನಮೋ ಭಗವತೆ ತಸ್ಮೈ ಯತ ಏತಚ್ಚಿದಾತ್ಮಕಂ ಪುರುಷಾಯಾದಿ ಬೀಜಾಯ ಪರೇಶಾಯ ಧೀಮಹಿ ಅಂತ ಸ್ತೋತ್ರ ಮಾಡ್ತಾ ಭಗವಂತನನ್ನ, ತುಂಬಾ ಚೆನ್ನಾಗಿದೆ ಸ್ತೋತ್ರ. ನಿನಗೆ ಯಾವ ಜನ್ಮಗಳು ಇಲ್ಲ, ಕರ್ಮದ ಅಗತ್ಯ ಇಲ್ಲ, ಇದೇ ಪರ್ಟಿಕ್ಯುಲರ್ ನಾಮ ಅಂತ ನಿನ್ನನ್ನು ಹಿಡಿದಿಡ್ಲಿಕ್ಕಾಗೋದಿಲ್ಲ. ನಿನಗೆ ಪ್ರಾಕೃತಿಕವಾದ ಗುಣಗಳ ಮತ್ತು ದೋಷಗಳ ಸಂಪರ್ಕ ಇಲ್ಲ. ಆದ್ರಿಂದಾಗಿ ನೀನು ಎಲ್ಲಿ ಬೇಕಾದ್ರೂ ಯಾವಾಗ ಬೇಕಾದ್ರೂ ಕಾಣಿಸಿಕೊಳ್ಳುವನಾಗ್ತಿ. ನಿನ್ನ ಮಾಯೆಯನ್ನ ಇಲ್ಲಿ ತನಕ ಯಾರು ಅರ್ಥ ಮಾಡಿಕೊಂಡವರಿಲ್ಲ. ನಿನ್ನನ್ನು ಮೀರ್ಬೇಕು ಅಂತ ಯಾರೆಲ್ಲ ಯಾವಾಗೆಲ್ಲ ಪ್ರಯತ್ನ ಮಾಡಿದ್ದಾರೋ ಅವ್ರೆಲ್ಲರೂ ಕೂಡ ಈ ತರದ ಆರಂಭದಲ್ಲಿ ದೇವರನ್ನು ದಾಟ್ಲಿಕ್ಕೆ ಹೋದವರೆಲ್ಲ ಏ ಅತ್ಯಾಯನ್ ತೇ ಪರಾಬಭೂಹು, ಯಾರೆಲ್ಲ ಭಗವಂತನನ್ನು ದಾಟ್ಲಿಕ್ಕೆ ಪ್ರಯತ್ನ ಮಾಡಿದ್ರು
ಅವರೆಲ್ಲರೂ ಕೂಡ ಜೀವನದಲ್ಲಿ ದುರ್ಗತಿಯನ್ನು ಹೊಂದಿದ್ರು ಅಂತ ಹೇಳುವ ಮಾತಿನಂತೆ ನಮಃ ತಸ್ಮೈ ನಮಃ ಪರೇಶಾಯ ಬ್ರಹ್ಮಣೇನಂತ ಶಕ್ತಯೇ ಅರೂಪಾಯ ಗುರುರೂಪಾಯ ನಮ ಆಶ್ಚರ್ಯ ಕರ್ಮಣೆ. ಅವನು ಮಾಡುವ ಪ್ರತಿಯೊಂದು ಕೆಲಸವೂ ಕೂಡ ಮೂಗಿನ ಮೇಲೆ ಬೆರಳಿಟ್ಟು ನೋಡುವಂಥದ್ದು. ಅವನಿಗೆ ನಮ್ಮ ಹಾಗೆ ರೂಪ ಇಲ್ಲವೇ ಇಲ್ಲ. ಅಲ್ಲರಿ ರೂಪ ಇಲ್ಲ ಅಂದ್ರೆ ಅವನು ನೋಡುವುದು ಹೇಗೆ? ನಮ್ಮ ಹಾಗಿಲ್ಲ ಅಂತ ಅರ್ಥ. ನಮ್ಮ ಶರೀರದಂತೆ ಮಿತಿಗೆ ಒಳಪಟ್ಟಂತಹ ಶರೀರ ಇಲ್ಲ. ಆದ್ರೆ ಎಲ್ಲಾ ರೂಪಗಳು ಅವನದ್ದೇ ಆದ್ರಿಂದಾಗಿ ಪರ್ಟಿಕ್ಯುಲರ್ ಒಂದು ರೂಪ ಇಲ್ಲ ಅಂತ ಹೇಳಿದ್ದು. ಅವನು ನಿರಾಕಾರ ಅಂದ್ರೆ ಏನರ್ಥ? ನೀರಿಗೆ ಆಕಾರ ಇದೆಯೋ ಇಲ್ವೋ? ನಾಯಿ ಹೇಗೆ ಒಂದು ಬೆಂಡಾದ ಬಾಲವನ್ನು ಹೊಂದಿದೆ, ಆನೆ ಅದಕ್ಕೊಂದು ದಾಡೆ ಇದೆ, ಸಣ್ಣ ಬಾಲ ಇದೆ, ಸಣ್ಣ ಕಣ್ಣಿದೆ, ದಪ್ಪ ಕಾಲಿದೆ, ಉದ್ದ ಸೊಂಡಿಲಿದೆ ಅಂತ ಹೇಳುವಾಗ ನೀರಿಗೆ ಏನ್ ಲಕ್ಷಣ ಹೇಳುದು? ಆತರ ಆಕೃತಿಯಿಂದ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಆಕೃತಿ ಇಲ್ವಾ ಹೇಳೋಣ? ಇಲ್ಲ ಹೇಳಲಿಕ್ಕೆ ಆಗುದಿಲ್ಲ. ಯಾವ್ದು ಆಕೃತಿ ಇಲ್ವೋ ಅಂದ್ರೆ ಯಾವುದಕ್ಕೆ ಬಣ್ಣ ಇಲ್ವೋ ಅದಕ್ಕೆ ಆಕೃತಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಣ್ಣ ಕಾಣಿಸ್ತಿದೆ, ಕಣ್ಣಿಗೆ ಕಾಣಿಸ್ತಿದೆ ಅಂದ್ಮೇಲೆ ಅದಕ್ಕೆ ಆಕೃತಿ ಇದೆ. ಆಕೃತಿ ಇಲ್ಲ ಅಂತಂದ್ರೆ ಪರ್ಟಿಕ್ಯುಲರ್ ಹೇಳಲಿಕ್ಕೆ ಬರ್ತಾ ಇಲ್ಲ ಅಂತ ಹೇಗೆ ನಮ್ಗೆ ಅರ್ಥ ಆಗುತ್ತೋ ಹಾಗೆ ಅದನ್ನ ಪಾತ್ರೆಯಲ್ಲಿ ಹಾಕಿದ್ರೆ ಪಾತ್ರೆ ಆಕಾರ, ಲೋಟೆಗೆ ಹಾಕಿದ್ರೆ ಲೋಟೆ ಆಕಾರ, ತಂಬಿಗೆ ಹಾಕಿದ್ರೆ ತಂಬಿಗೆ ಆಕಾರ, ನದಿಯಲ್ಲಿದ್ರೆ ನದಿ ಆಕಾರ, ಸಮುದ್ರದ ಬಿದ್ರೆ ಸಮುದ್ರದ ಆಕಾರ. ಹಾಗೆ ಯಾವುದು ಆಕಾರ ಇಲ್ಲ ಅಂತಲ್ಲ, ಅದು ಎಲ್ಲಿರುತ್ತೋ ಆ ಆಕಾರ. ಹಾಗಾದ್ರೆ ದೇವರು ಕೂಡ ಎಲ್ಲಿ ಬಿದ್ದಿದ್ದಾನು? ಗೋಡೆಯಲ್ಲಿ ಬಿದ್ದಿದ್ರೆ ಗೋಡೆ ಆಕಾರ, ಮರದಲ್ಲಿ ಬಿದ್ದಿದ್ರೆ ಮರ. ನಾವು ಪ್ರತಿಮೆ ಮಾಡಿದ್ರೆ ಪ್ರತಿಮೆ ಆಕಾರ, ಕಂಬಕ್ಕೆ ಹಾಕಿದ್ರೆ ಕಂಬದ ಆಕಾರ, ಗೋಡೆಗೆ ಹಾಕಿದ್ರೆ ಯಾವ ವಸ್ತುವಿನಲ್ಲಿ ಭಗವಂತನ ನಾವು ಚಿಂತಿಸ್ತೇವೋ ಆ ನೀರು ಹೇಗೆ ಆ ವಸ್ತುವಿನಲ್ಲಿರುವ ಆಕೃತಿಯಂತೆ ಇರುತ್ತೋ ಭಗವಂತ ಕೂಡ ಹಾಗೆ ಎಲ್ಲಾ ಆಕೃತಿಯು ಅವನದ್ದೇ ಆದ್ರಿಂದ ಅವನಿಗೆ ಪರ್ಟಿಕ್ಯುಲರ್ ಒಂದು ಆಕಾರ ಇಲ್ಲ ಅಂತ. ಬೀದಿಯಲ್ಲಿ ದೀಪ ಇರುತ್ತೆ ಸಾರ್ವಜನಿಕ ಅಂತ. ಸಾರ್ವಜನಿಕರಲ್ಲಿ ನಾನು ಒಬ್ಬ ಸರ್ವ ಜನರಲ್ಲಿ ಒಬ್ಬ. ನಮ್ಮ ಮನೆಯಲ್ಲಿ ಲೈಟ್ ಹೋಯ್ತು, ಟ್ಯೂಬ್ ತಗೊಂಡ್ಬರ್ತೇನೆ ಅಂದ್ರೆ ಅದು ತಗೊಳ್ಲಿಕ್ಕಿಲ್ಲ, ಅದು ಎಲ್ಲರಿಗೂ ಸೇರಿದ್ದೌದಾದ್ರೂ ಅದು ಅಲ್ಲೇ ಇರ್ಬೇಕು, ಅದನ್ನು ಬೇರೆಯವರು ತರುವ ಹಾಗಿಲ್ಲ. ಅದು ಎಲ್ಲರಿಗೂ ಸೇರಿದ್ದಾದ್ರೂ ಕೂಡ ಯಾರೋ ಒಬ್ಬ ಅದನ್ನು ಹೇಗೆ ಮುಟ್ಲಿಕ್ಕಿಲ್ವೋ ಹಾಗೆ ಭಗವಂತನಿಗೆ ಎಲ್ಲಾ ರೂಪಗಳಿದ್ರು ಕೂಡ ಅದು ಒಂದು ರೂಪದ್ದು ಅಂತ ನನ್ನ ಡಿಕ್ಲೇರ್ ಮಾಡ್ಲಿಕ್ಕೆ ಬರುದಿಲ್ಲ. ಅದನ್ನ ಅವನಿಗೆ ಅರೂಪ ಅಂತ ಹೇಳಿದ್ದು, ನಿರಾಕಾರ ಅಂತ ಹೇಳಿದ್ದು ಹೊರತು ಇನ್ಯಾವ ಅರ್ಥದಲ್ಲೂ ಕೂಡ ಅವನಿಗೆ ಶರೀರದಲ್ಲಿ ನಮ್ಮ ಹಾಗೆ ನೋಡ್ಲಿಕ್ಕೆ ಸಿಗದಂತೆ ದೇವರನ್ನ ಒಬ್ಬ ಭಕ್ತ ದೇವರೇ ನಿನ್ನನ್ನ ನೋಡ್ಬೇಕು ಅಂತ ಕೂಗುವಾಗ ಅಯ್ಯೋ ನನಗೊಂದು ರೂಪ ಇಲ್ಲಲ್ಲ, ಈ ಭಕ್ತನಿಗೆ ಹೇಗಪ್ಪ ಕಾಣಿಸ್ಕೊಳ್ಳುದು ಅಂತ ಅವನ ಅಸಹಾಯಕತೆ ವ್ಯಕ್ತಪಡಿಸ್ತಾನೆ. ಅವನು ದೇವರಾಗ್ಲಿಕ್ಕೆ ಸಾಧ್ಯನಾ? ದೇವರಿಗೆ ಎಲ್ಲಾ ರೂಪಗಳು ಇದೆ, ಆದ್ರೂ ಅವನನ್ನ ಅರೂಪ ಅಂತ ಯಾಕೆ ಕರೀತಾರೆ ಅಂದ್ರೆ ಗುರು ರೂಪಾಯ. ತುಂಬಾ ಚಂದ. ಅರೂಪಾಯೋರು ರೂಪಾಯ, ಒಂದಕ್ಕೊಂದು ಉತ್ತರ ಅದು. ರೂಪ ಇಲ್ಲ ಆದ್ರೆ ರೂಪಗಳು ನಿನ್ನ. ಅಂದ್ರೆ ತುಂಬಾ ಎಲ್ಲಾ ರೂಪ, ದೊಡ್ಡ ರೂಪ, ಎಲ್ಲಾ ರೂಪ ನಿನ್ನದೇ. ಆದ್ರಿಂದಾಗಿ ನಿನ್ನನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ನಿನ್ನನ್ನ ಗುಣಭೃನ್ ನಿರ್ಗುಣೋ ಮಹಾನ್ ಕೃಶಃ ಸ್ಥೂಲ ಎಲ್ಲ ಅವನನ್ನು ಒಟ್ಟೊಟ್ಟಿಗೆ ಎರಡು ವಿರುದ್ಧ ಗುಣಗಳನ್ನ ಹೇಳ್ತಾರೆ. ಕೃಶ, ಅವನಷ್ಟು ಕೃಶ ಇನ್ನೊಬ್ಬ ಇಲ್ಲ. ಒಟ್ಟಿಗೆ ಹೇಳ್ತಾರೆ ಸ್ಥೂಲ, ಅವನಷ್ಟು ದಪ್ಪ ಇನ್ನೊಬ್ಬ ಇಲ್ಲ. ದೇವರಿಗೆ ಎಷ್ಟು ಬೇಜಾರಾಗ್ಬೇಡ, ಎಲ್ಲ ನನ್ನನ್ನ ತೆಳ್ಳಗೆ ಅಂತ ಹೇಳ್ತಾರೆ ಅಂತ, ಇನ್ನೊಮ್ಮೆ ಕೆಲವೊಮ್ಮೆ ದಪ್ಪಗೆ ಹೇಳ್ತಾರೆ ಅಂತ ಬೇಜಾರೇ ಇಲ್ಲ. ಎಲ್ಲದರ ಒಳಗೂ ಇರ್ತಾನೆ, ಎಲ್ಲವನ್ನು ಅನುಭವಿಸ್ತಾನೆ. ಆದ್ರೂ ಅವನದು ಯಾವುದಕ್ಕೂ ಅಂಟಿಕೊಳ್ಳಲ್ಲ. ಆದ್ರಿಂದಾಗಿ ಅವನು ಆಶ್ಚರ್ಯಮಯ. ವಿರುದ್ಧವಾದ ಗುಣಗಳು ಒಟ್ಟಿಗೆ ಇರುತ್ತೆ. ಅಟ್ ಎ ಟೈಮ್ ಅತ್ಯಂತ ಸೂಕ್ಷ್ಮವಾದ ಪರಮಾಣುವಿನಲ್ಲಿ ಇದ್ದಾನೆ, ಅಟ್ ಎ ಟೈಮ್ ಅತ್ಯಂತ ದೊಡ್ಡದಾದ ಆಕಾಶದಲ್ಲೂ ಕೂಡ ಅಣೋರಣೀಯನಾಗಿ ಮಹತ್ವಮಹೀಯನಾಗಿದ್ದಾನೆ. ಅವನೇ ಆತ್ಮ ಪ್ರದೀಪ, ನಮ್ಮ ಹೃದಯದಲ್ಲಿ ದೀಪವಾಗಿ ನಿಂತು ಬೆಳಗುವವನು, ಎಲ್ಲದರ ಸಾಕ್ಷಿಭೂತನಾದವನು, ಎಲ್ಲರ ಅಂತರ್ಯಾಮಿಯಾದವನು, ನಮ್ಮ ಎಲ್ಲ ಮಾತುಗಳಿಗೆ ಒದಗಿ ಬರುವವನು, ನಮ್ಮ ಮನಸ್ಸಿಗೆ ಎಷ್ಟು ಪ್ರಯತ್ನ ಪಟ್ಟರೂ ಪೂರ್ಣವಾಗಿ ಗೋಚರಿಸದವನು, ಸತ್ವದ ಗುಣಕ್ಕೆ ಒದಗಿ ಬರುವವನು. ಪರಮಾತ್ಮನಿಗಾಗಿಯೇ ಎಲ್ಲ ಕರ್ಮ ಅಂತ ನಾವು ಒಪ್ಪಿಸಿದಾಗ ದೊಡ್ಡವರಿಗೆ ಅವರ ಕೈಗೆ ಸ್ವಲ್ಪವಾದ್ರೂ ಕೂಡ ಸಿಕ್ಕಿದ್ದೇನೆ ಅಂತ ಭರವಸೆ ಹುಟ್ಟುವವನು. ಎಲ್ಲರಿಗಿಂತ ಹೆಚ್ಚಾಗಿ ಬೇರೆ ಯಾವುದೇ ಪ್ರಾಕೃತಿಕವಾದಂತಹ ವಸ್ತುಗಳಿಂದ ಸೌಖ್ಯ ಬರದೇ ಇದ್ರು ಕೂಡ ಸ್ವತಃ ಶುದ್ಧವಾಗಿ ಇರಬಲ್ಲವನು. ಎಲ್ಲವನ್ನು ಕೊನೆಗೆ ತನ್ನ ಸೇರಿಸಿಕೊಳ್ಳಬಲ್ಲವನು. ಸಮಾಧಾನಕ್ಕೆ ದುಷ್ಟರಿಗೆ ಘೋರ ನರಸಿಂಹನ ಸಂತ ಆಗುತ್ತೆ ಹಾಗೆ ಹೀಗೆ ಅಲ್ಲ. ಮನೆಯಲ್ಲಿ ಪ್ರಹ್ಲಾದನಂತವರು ಇದ್ರೆ ಆರಾಮ ಪೂಜೆ ಮಾಡುದು, ಕಷ್ಟ ಆಗುತ್ತೆ. ಇನ್ನೇನು ಬಹಳ ಪ್ರೀತಿಯಿಂದ ಪೂಜಿಸಿ ಹತ್ರ ಹೋಗಿ ತಲೆ ಮೇಲೆ ಗಡಿಯಲ್ಲಿ ಸ್ವಲ್ಪ
ತುಂಬಿಸಿ, ಯಾಕಂದ್ರೆ ಹಿರಣ್ಯ ಕಶಿಪು ಹಿರಣ್ಯವನ್ನ ಕಶಿಪುವಿನ ಕೆಳಗಿಟ್ಟಿದ್ದ. ಕಶಿಪು ಅಂದ್ರೆ ಹಾಸಿಗೆ ತಲೆದಿಂಬು, ತಲೆಗೆ ಆನಿಕೊಂಡಿರುವಂತ ಜಾಗಕ್ಕೆ ನಿದ್ದೆ ಬರಲ್ಲ. ಹಾಗೆ ನರಸಿಂಹನನ್ನು ಕಂಡ್ರೆ ಭಯ ಆಗುತ್ತೆ, ಯಾಕಂದ್ರೆ ಅವ್ನು ಕಪ್ಪು ಹಣವನ್ನ ಕಂಡ್ರೆ ಇಷ್ಟಪಡುವವನಲ್ಲ. ಅದನ್ನಾಗಿ ಟೈಲ್ಸ್ ಕೆಳಗಡೆ, ಗೋಡೆ ಒಳಗಡೆ ಎಲ್ಲ ಇಟ್ಟಿದ್ದನ್ನೆಲ್ಲ ನಾವೇನಾದ್ರೂ ತಪ್ಪಿಸ್ಬೇಕು ಅಂತ ಪ್ರಯತ್ನ ಮಾಡುವ ಯೋಚನೆ ಇದ್ರೆ ನರಸಿಂಹನನ್ನ ಕಂಡ್ರೆ ಭಯ ಆಗುತ್ತೆ. ಇಲ್ಲ ನೀನೇ ಕೊಟ್ಟದ್ದಿರುದಪ್ಪ, ನನ್ನ ಹತ್ರ ಏನು ಇಲ್ಲ ಅಂತ ಅವನ ಮುಂದೆ ಯಾವಾಗ ನಾವು ಕುಲ್ಲ ಆಗ್ತೇವೆ, ಆಗ ಯಾವ ರೂಪವೂ ಅಹಿತ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಹಿಂಸೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀನೇ ಘೋರ, ನೀನೇ ಶಾಂತ. ನಮೋ ನಮಸ್ತೆ ಅಖಿಲ ಕಾರಣಾಯ ನಾರಾಯಣಾಯಾರ್ತಿ ವಿನಾಶನಾಯ ಸರ್ವಾಗಮಾಂನಾಯ ಮಹಾರ್ಣವಾಯ ನಮೋ ಅಪವರ್ಗಾಯ ಪರಾಯಣಾಯ ಅಂತ ಹೀಗೆ ಸ್ತೋತ್ರ ಮಾಡ್ತಾನೆ. ಎಲ್ಲ ಮಾತುಗಳಿಗೂ ಅತ್ಯಂತ ಸರಿಯಾದ ಅರ್ಥದಿಂದ ಸಿಗುವವನು. ನಾನು ಯಾತರವನು ನಿನ್ನನ್ನ ಸ್ತೋತ್ರ ಮಾಡ್ಲಿಕ್ಕೆ, ನನಗೇನೂ ನಿನ್ನ ಬಗ್ಗೆ ಗೊತ್ತೇ ಇಲ್ಲ. ಏನಾದ್ರೂ ನಿನ್ನ ನುಡಿಸಿದ್ದಿ ಅಂತಾದ್ರೆ ಅದು ನಿನ್ನದೇ ಅನುಗ್ರಹದಿಂದ ಹೇಳಿಕ್ ಸಾಕದ್ದು ಅಂತ ಹೀಗೆ ಪೂರ್ಣ ಪ್ರಮಾಣದಲ್ಲಿ ಭಗವಂತನಿಗೆ ಶರಣಾದ. ಆಗ ಛಂದೋಮಯೇನ ಗರುಡೇನ ಸಮುಚ್ಯಮಾನ ಚಕ್ರಾಯುಧ ಅಭ್ಯಗಮತ್ ಆಶು ಯತೋ ಗಜೇಂದ್ರ ಕೂಗಿದ ಕಡೆಗೆ ಭಗವಂತ ಓಡಿ ಬಂದಂತೆ. ಸೋಂತಹ ಸರಸಿ ಉರುಬಲೇನ ಗೃಹೀತ ಆರ್ತಃ ದೃಷ್ಟ್ವಾ ಗರುತ್ಮತಿ ಹರಿಂ ಉಪಾತ್ತ ಚಕ್ರಂ ಉತ್ಕ್ಷಿಪ್ಯ ಸಾಂಬುಜಕರಂ ಗಿರಮಾಹ ಕೃಚ್ಛ್ರಾತ್ ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ಅಂತ ಅವನು ಸ್ತೋತ್ರ ಮಾಡಿದ್ನಂತೆ. ಯಾರು ತಾನೇ ಎಸೆದಂತ ಹೂವನ್ನೇ ಇನ್ನೇನು ಇಲ್ಲ ಎತ್ತಿಕೊಡ್ಲಿಕ್ಕೆ, ಅಷ್ಟನ್ನೇ ಕೊಡ್ತೇನೆ ನಿಂದು ಅಂತ ಕೊಡ್ಲಿಕ್ಕಾಗಿದ್ದು ಇದೊಂದನ್ನೇ ಅಂತ ಹೇಳಿ ಯಾವಾಗ ಭಗವಂತನನ್ನ ಸ್ಮರಿಸಿ ಕೊಟ್ಟನೋ, ಗರುಡನ ಮೇಲೆ ಕುಳಿತ ಭಗವಂತ ಓಡೋಡಿ ಬಂದು ಅವನು ಕೊಟ್ಟಂತಹ ಆ ಹೂವನ್ನ ಸ್ವೀಕರಿಸುವಂತೆ ತಕ್ಷಣವೇ ತನ್ನ ಕೈಯಲ್ಲಿದ್ದಂತಹ ಚಕ್ರದಿಂದ ಆ ಕೆಳಭಾಗದಲ್ಲಿ ಇದ್ದಂತಹ ಗ್ರಾಹವಾಗಿ ಅವನನ್ನು ಹಿಡಿದಿದ್ದ. ಸಗ್ರಾಹಂ ಆಶು ಸರಸಃ ಕೃಪಯಾ ಉಜ್ಜಹಾರ, ಆ ಗ್ರಾಹದಿಂದ ಅವನ ಕಾಲನ್ನ ಬಿಡಿಸಿದ, ಅದರ ತಲೆಯನ್ನ ಕಡಿಯುವ ಮೂಲಕ ಅದನ್ನ ಮೇಲಕ್ಕೆ ಬರುವಂತೆ ಮಾಡಿದ. ಹೀಗೆ ಭಗವಂತನ ಅದಕ್ಕೆ ಹೇಳುವಾಗ ಒಂದು ಛಂದೋಮಯೇನ ಗರುಡೇನ ಸಮುಚ್ಯಮಾನಃ ಅಂತ ನೆನಪಿಸ್ತಾರೆ. ಈ ಮಾತು ರುಕ್ಮಿಣಿಯ ಸ್ವಯಂವರದ ಸಂದರ್ಭದಲ್ಲಿ ಭಗವಂತ ಅಲ್ಲಿಗೆ ಬಂದ ಅಂತ ಹೇಳುವಾಗ ಆರಂಭದಲ್ಲಿ ಅವನು ಹೀಗೆ ಬಂದ ಅಂತ ಅಲ್ಲಿ ಒಳಗೆ ಬಂದ ಪ್ರವೇಶದ ದಾರಿಯನ್ನ ಹೇಳ್ತಾರೆ. ಅಂದ್ರೆ ಭಗವಂತ ಯಾವತ್ತೂ ಕೂಡ ವೇದಗಳಿಗೆ ಅಭಿಮಾನಿಯಾಗಿ ಅವನನ್ನ ಚಿಂತಿಸ, ಯಾಕಂದ್ರೆ ಅವನ ಅಂತದ್ದೇ ಅನೇಕ ಮಾತುಗಳನ್ನು ಹೇಳಿದ್ದಾನೆ. ಅದರಿಂದಾಗಿ ಭಗವಂತ ಹಾಗೆ ಕಾಣಿಸಿಕೊಂಡ ಗರುಡನ ಮೇಲೆ ಕುಳಿತು ಬಂದ. ಗರುಡನ ಮೇಲೆ ಬಂದದ್ರ ಅಭಿಪ್ರಾಯ ಏನು ಅಂತಂದ್ರೆ ರಕ್ಷಣೆ ಆಗುತ್ತೆ, ಅದು ವಿಷವನ್ನ ಕಳೆಯುವಂಥದ್ದು. ಸ್ವತಃ ವಿಷ್ಣುವೇ ವಿಷಂ ನುದತಿ, ಇನ್ನು ಗರುಡನೂ ಸೇರಿದ ಮೇಲೆ ಅದು ವಿಷ ಬಾಹ್ಯಿಕ ವಿಷವಾದ್ರೂ ಕೂಡ ಅದು ಕಳೆಯುತ್ತೆ ಅಂತಾನು ಹಾಗೆ ಅವನ ಪೀಡೆಯನ್ನ ಪರಿಹಾರ ಮಾಡಿದ. ಇಲ್ಲಿ ನಮ್ಗೆ ಒಂದು ಅಂಶವನ್ನ ಗಮನಿಸ್ಬೇಕಾದ್ದು ಏನು ಅಂತಂದ್ರೆ, ಒಂದು ಬಾಯಿ ಬರದ ಆನೆ ಪ್ರಾರ್ಥನೆ ಮಾಡಿದಾಗ ಓಡಿ ಬರುವಂತಹ ಭಗವಂತನಿಗೆ ಇಷ್ಟೆಲ್ಲ ಉಚ್ಚಾರ ಮಾಡ್ಲಿಕ್ಕೆ ಸ್ಪಷ್ಟವಾದ ನಾಲಿಗೆ ಇದ್ದು, ನಾರಾಯಣೇತಿ ಮಂತ್ರೋಸ್ತಿ ವಾಗಸ್ತಿ ವಶವರ್ತಿನಿ ತಥಾಪಿ ನರಕೆ ಘೋರೆ ಮಜ್ಜಂತೀತೇತದ್ ಅದ್ಭುತಂ ಅಂತ ಯಾಮ ಬಡ್ಕೊಳ್ತಾನಂತೆ. ಆ ಕಡೆಯಿಂದ ಸಣ್ಣ ಸಣ್ಣ ಬಾಗಿಲಿರುವ 3 ಕೋಣೆ ಇತ್ತಂತೆ, ಬಾಗಿಲು, ಸಣ್ಣ ಸಣ್ಣ ಬಾಗಿಲಿರುವ ಕೋಣೆಗಳು. ಅಲ್ಲಿಗೆ ಜನ ಮುಗಿ ಬಿದ್ದು ನುಗ್ಗುತ್ತಾ ಇದ್ದಾರೆ, ಯಾಕೆಂದ್ರೆ ಒಳಗೆ ಏನು ಕಾಣಿಸ್ತಿಲ್ಲ. ಆದ್ರಿಂದ ಎಲ್ರು ಅಲ್ಲಿ ಹೋಗ್ಬೇಕು ಅಂತ. ಅದ್ಯಾವುದು ಅಂದ್ರೆ ಕಾಮ ಕ್ರೋಧ ಲೋಭ ತಸ್ಮಾತ್ ದ್ವಾರಂ ನಾಶನಮಾತ್ಮನಃ, 3 ಬಾಗಿಲು. ಇನ್ನೊಂದು ದೊಡ್ಡ ಕುಲ್ಲಂ ಬಾಗಿಲು, ಬೆಳಕ್ ಹಾಕಿ ಒಳಗೆ ಏನೇನಿದೆ ಅಂತೆಲ್ಲ ತೋರಿಸ್ತದೆ. ಅಲ್ಲಿ ಜನನೇ ಇಲ್ಲ. ಇಲ್ಲಿಗೆ ಟಿಕೆಟ್ ಇದೆ, ಟಿಕೆಟ್ ತಗೊಂಡು ಹೋಗ್ತಿದ್ದಾರೆ, ಇಲ್ಲಿ ಫ್ರೀ ಬರುತ್ತಾನೆ ಇಲ್ಲ ಯಾರು. ಆಗ ದೇವ್ರು ಹೇಳಿದಂತೆ, ಇಷ್ಟು ನುಗ್ಗಬೇಡಿಯಪ್ಪ, ಇಲ್ಲಿಗೆ ಯಾಕೆ ಬರ್ತಾ ಇದ್ದೀನಿ? ನಾರಾಯಣನು ನಾಮ ಇತ್ತು, ನಿಮ್ಮ ನಾಲಿಗೆ ನಿಮ್ ಕೈಯಲ್ಲಿತ್ತು, ಹೇಳಲಿಕ್ಕೆ ಶರೀರದ ಅನುಕೂಲತೆ ಇತ್ತು, ಆದ್ರೂ ಅದನ್ನ ಹೇಳಲಿಕ್ಕಾಗದೆ ಈ ಬಾಗ್ಲು ಬಡ್ಕೊಂಡು ಅದೇನು ಅಂದ್ರೆ ಏನೋ ಫ್ರೀ ಅಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಒಳಗ್ ನುಗ್ಗುತ್ತಾ ಇದ್ದಾರೆ. ಆಮೇಲೆ ತಲೆ ಕಡಿತಾರೆ ಅಂತ ಗೊತ್ತಿಲ್ಲ, ಒಳಗ್ ಫ್ರೀ ಹೋದ್ಮೇಲೆ ಹೇಳುವಾಗ ಮಾತ್ರ ಫ್ರೀ ಅಂತ ಹೇಳ್ಬಿಟ್ಟಿದ್ದಾರೆ. ಯೂನಿಟಿಗೆ ಹೆಚ್ಚು ಮಾಡಿದ್ದು ಗೊತ್ತಿಲ್ಲ, ಮುಂದೊಂದ್ ಸರ್ತಿ ಬಂದಾಗ ಆ ರೇಟ್ ಒಂದೇ ಸರ್ತಿ ಜಾಸ್ತಿ ಆದಾಗ ಈ 3 ವರ್ಷ ಕಟ್ಟಿದ್ದು ಒಂದೇ ವರ್ಷದಲ್ಲಿ ಅವರು ವಾಪಸ್ ಕಿತ್ಕೊಳ್ತಾರೆ ಅಂತ ಅರ್ಥ ಆಗಿಲ್ಲ. ಹಾಗೆ ಯಮಧರ್ಮ ಹೇಳ್ತಾನಂತೆ, ಅಯ್ಯೋ ಬಡ್ಬೇಡ್ರಪ್ಪ ನನ್ನ ಹತ್ರಕ್ಕೆ ಅಂತ. ಹಾಗೆ ಗಜೇಂದ್ರ ಒಬ್ಬ ಆನೆಯ ಸ್ವರೂಪದಲ್ಲಿ ಇದ್ದಾಗ್ಲೂ ಇಷ್ಟರಲ್ಲಿ ಒಂದ್ ಮಧ್ಯದಲ್ಲಿ ಸಾಮಾನ್ಯ ಒಂದ್ ಸಣ್ಣ ಮಕ್ಳು ಪ್ರಶ್ನೆ ಇರುತ್ತೆ, ಅಲ್ಲ ಆನೆ ಮಾತಾಡ್ತಿತ್ತ ಅಂತ. ಆಗ
ಅದೇ ನಾವು ಕತೆ ಹೇಳ್ಬೇಕಾದಾಗ ಅದನ್ನ ಹೇಳುವ ರೀತಿಯಲ್ಲಿ ಇರುವಂತದ್ದು. ವಸ್ತುತಃ ಪ್ರಾಣಿಗಳಿಗೂ ಭಾವನೆ ಇದೆ, ಅವುಗಳಿಗೂ ಕಮ್ಯುನಿಕೇಶನ್ ಇದೆ, ಮಾತಾಡ್ತವೆ. ವೇದವ್ಯಾಸರು ಏನ್ ಮಾಡಿದ್ರು ಅಂದ್ರೆ ಅದರ ಮನಸ್ಸಿನಲ್ಲಿ ಅಂಥ ಭಾವನೆ ಇತ್ತು, ಅದು ಕರೆದದ್ದು ಹೌದು ದೇವರನ್ನ. ಅದರ ಗೀಳಿಡುವ ಶಬ್ದದಲ್ಲಿ ಕರೆಯಿತು. ನಮ್ಗೆ ಗೀಳಿಟ್ರೆ ಗೊತ್ತಾಗಲ್ಲ, ಅದಕ್ಕೆ ಅದರ ಭಾವನೆ ಏನು ಅಂತ ಪದದಲ್ಲಿ ನಮ್ಗೆ ಭಾಗವತದಲ್ಲಿ ದಾಖಲೆ ಮಾಡಿದ್ರು. ನಾವು ಬರೀ ಪ್ರಶ್ನೆ ಕೇಳುದ್ರಲ್ಲೇ ಕೂತ್ಬಿಟ್ಟಿರ್ತೇವೆ. ಅದು ಹೆಂಗೆ ಹೇಳ್ತೇವೆ, ಯಾವ ಮಾತಲ್ಲಿ ಹೇಳ್ತೇವೆ, ಹೆಂಗ್ ಪ್ರಾರ್ಥನೆ, ಇಷ್ಟೆಲ್ಲ ಅದಕ್ಕೆ ಛಂದಸ್ಸು ಗೊತ್ತಿತ್ತ, ಅಲಂಕಾರ ಗೊತ್ತಿತ್ತ, ವ್ಯಾಕರಣ ಗೊತ್ತಿತ್ತ ಅಂತ ನಾವು ಇಷ್ಟೆಲ್ಲ ಮಣ್ಣು ಹೊಯ್ದ್ರು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಅಷ್ಟು ಸುಲಭದಲ್ಲಿ ಹೆಂಗ್ ಬಂತು ಅಂತ. ಅದು ಹಾಗೆ ಹೇಳಿದೆ ಅಂತ ಅಭಿಪ್ರಾಯ ಬೇಕಿಲ್ಲ. ಅದರ ಭಾವನೆಯನ್ನು ಅದು ವ್ಯಕ್ತ ಮಾಡಿದೆ. ನಾವು ಅದನ್ನ ಆ ಅರ್ಥವತ್ತಾಗಿ ಹೇಗೆ ಅನುಸಂಧಾನ ಮಾಡ್ಬೇಕಂದ್ರೆ ದೇವ್ರು ಬಂದದ್ದು ಹೌದು, ಅದಕ್ಕೆ ರಕ್ಷಣೆ ಆದದ್ದು ಹೌದು. ಅದು ಅದೇ ಭಾವನೆಯಲ್ಲಿ ದೇವರನ್ನ ಸರ್ವೋತ್ತಮ ಅಂತ ಚಿಂತಿಸಿ ನೀನಲ್ಲದೆ ಇನ್ನಾರು ನನಗೆ ಗತಿ ಇಲ್ಲ ಪೊರೆ ಅಂತ ಕೇಳಿದ್ದು ಹೌದು. ಅದಕ್ಕೊಂದು ಭಾಷೆ ರೂಪವನ್ನ, ಯಾಕಂದ್ರೆ ಪುರಾಣ ಎಡಿಟ್ ಮಾಡುದು ಅಂದ್ರೆ ಅದೇ ಕೆಲಸ. ಅವರ ಮನಸ್ಸಿನಲ್ಲಿ ಏನು ಭಾವ ಇದೆ ಅದನ್ನು ಹಿಡಿಯುವ ಶಕ್ತಿ. ಯಾಕಂದ್ರೆ ಎಲ್ಲರ ಮನದ ಇಂಗಿತವನ್ನ ಚೆನ್ನಾಗಿ ಬಲ್ಲವನವನಲ್ಲದೆ ಇನ್ನಾರು. ಅದ್ರನ್ನಾಗ ಅದನ್ನ ದಾಖಲೆ ಮಾಡಿ ಕೊಟ್ಟದ್ದನ್ನ ನಮ್ಗೆ ಎಚ್ಚರ ಏನು ಅಂದ್ರೆ, ಒಂದು ಶುದ್ಧ ಮನಸ್ಸಿನಿಂದ ಒಂದು ಪ್ರಾಣಿ ಪ್ರಾರ್ಥಿಸಿದಾಗ ಬರುತ್ತೆ ಎಂದಾಗ, ಭಗವಂತನ ರೂಪ ಎದುರಾಗತ್ತೆ ಎಂದಾಗ ನಮ್ಗೆ ಪ್ರಾರ್ಥಿಸ್ಲಿಕ್ಕೆ ಏನು ಕಷ್ಟ? ಅಷ್ಟೇ, ದಾಡಿ ಅಂತ ಹೇಳ್ತಾರಲ್ಲ, ದಡ್ಡು. ಏನ್ ಹೇಳಿದ್ರು ಬುದ್ಧಿ ಹೋಗಲ್ಲ ತಲೆ ಒಳಗೆ ಅಂತ. ಹೀಗೆ ಗಜೇಂದ್ರನಿಗೆ ಇಷ್ಟು ಸಂಸ್ಕಾರ ಬರ್ಲಿಕ್ಕೆ ಏನು ಕಾರಣ ಅಂತ ಒಂದು ಸಣ್ಣ ಜಿಜ್ಞಾಸೆ ಬರುತ್ತೆ. ಅದು ಆ ಭಗವಂತನನ್ನ ಆರಾಧನೆ ಮಾಡ್ತಾ ಒಬ್ಬ ಕೂತಿದ್ದ ತಪಸ್ವಿ, ಇಂದ್ರ ಹೆಸರೇನು, ಅವನ ಹೆಸರೇನು, ಇಂದ್ರದ್ಯುಮ್ನ. ಅಹಾಹುಹು ಅಂತ ಗಂಧರ್ವರು. ಅದರಲ್ಲಿ ಏನಾಯ್ತು ಅಂದ್ರೆ, ಒಂದ್ಸರ್ತಿ ಆರಾಧನೆ ಮಾಡುತ್ತಾ ಧ್ಯಾನದಲ್ಲಿ ಕೂತಿದ್ದ, ಆದ್ರೆ ಎಚ್ಚರ ಇತ್ತು. ಎಚ್ಚರ ಇದ್ದಾಗ ಆ ದಾರಿಯಲ್ಲಿ ಒಬ್ರು ತಪಸ್ವಿಗಳು ಆ ದಾರಿಯಲ್ಲಿ ಬಂದ್ರು. ಯಾರು ಅಂದ್ರೆ ಅಗಸ್ತ್ಯರೇ. ಅಗಸ್ತ್ಯರು ಆ ದಾರಿಯಲ್ಲಿ ಬಂದಾಗ ಇವನು ಅವ್ರು ಬಂದ್ರೆ ಎದ್ದೇಳ್ಬೇಕಾಗತ್ತೆ ಅಂತ ಅಂದುಕೊಂಡು ಬೇಕು ಅಂತ ಕಣ್ಣು ಮುಚ್ಕೊಂಡು ಕೂತ. ಕಣ್ಣು ಮುಚ್ಕೊಂಡು ಕೂತಾಗ ತಂ ವೀಕ್ಷ್ಯ ತೂಷ್ಣೀಂ ಅಕೃತಾರ್ಹಣಾಧಿಕಂ, ಬೇಕು ಅಂತ ಇವನು ಅರ್ಹಣ ಮಾಡುವುದು ತಪ್ಪಿಸ್ಕೊಳ್ಬೇಕು ಅಂತ ಕಣ್ಣು ಮುಚ್ಕೊಂಡು ಕೂತಿದ್ದಾನೆ ಅಂತ ಅವ್ರಿಗೆ ಗೊತ್ತಾಯ್ತು. ಗೊತ್ತಾದಾಗ ಋಷಿ ಚುಕೋಪ, ಅವರ ವಿಷಯದಲ್ಲಿ ಕೋಪ ಮಾಡಿಕೊಂಡ್ರು. ಕೋಪ ಮಾಡ್ಕೊಂಡು ಅವನಿಗೆ ಈ ಶಾಪ ಕೊಟ್ರು. ಯಾವಾಗ ದೊಡ್ಡವರು ಬಂದಾಗ ಎದ್ದೇಳ್ಬೇಕು ಅನ್ನೋ ಒಂದೇ ಸ್ವತಃ ಜಪದಲ್ಲಿ ಪೂಜೆಯಲ್ಲಿ ಇದ್ದಾಗ ಗಮನ ಈ ಕಡೆ ಬರ್ಲಿಲ್ಲ ಅಂದ್ರೆ, ಯಾರು ದೊಡ್ಡವರು ಬಂದ್ರು ಅವ್ರು ಅದಕ್ಕೆ ಎದ್ದು ನಿಂತು ಗೌರವ ನೋಡಿದ್ರೆ ಎದ್ದೇಳ್ಬೇಕು, ನೋಡದೆ ಇದ್ರೆ ಅದನ್ನ ಮಾಡ್ಬೇಕಾಗಿಲ್ಲ ಅಂತ. ನೋಡ್ಲಿಲ್ಲ ಅನ್ಸ್ಕೊಳ್ಳುವ ಹಾಗಿದ್ರೆ ಎದ್ದೇಳ್ಬೇಕಾಗಿಲ್ಲಲ್ಲ ಅಂತ ಅನ್ಕೊಂಡು ಅವನು ಆ ರೀತಿ ವರ್ತಿಸ ಮದ್ದೇಳನಾಥ್ ಪ್ರವಿಶತಾಂತ ಮಿಶ್ರಂ ಯಥಾಗಜಃ ಸ್ತಬ್ಧಮತಿ ಸದೋಷಃ. ಹಾಗೆ ಏಳದ ದುಸ್ಥಿತಿಯಿಂದಲೇನೆ ಅವನಿಗೆ ಇಂತಹ ಒಂದು ದುಸ್ಥಿತಿಯ ಜನ್ಮ ಬಂದು ಅನರ್ಥವನ್ನ, ವಸ್ತುತ ತುಂಬಾ ಒಳ್ಳೆಯ ತತ್ವಜ್ಞಾನಿಯಾಗಿ ಬೆಳೆದವ. ಆದ್ರೆ ಒಂದು ಅಕಾಲದಲ್ಲಿ ಮಾಡಿದಂತಹ ತಪ್ಪು ಕೆಲಸದಿಂದ ಈ ರೀತಿ ಶಿಕ್ಷೆಯನ್ನು ಅನುಭವಿಸಬೇಕಾಯ್ತು ಅಂತ ಅವನ ಹಿಂದಿನ ಕಥೆಯನ್ನ ಹೇಳಿ, ಮುಂದೆ ಮತ್ತೆ ರೈವತ ಮನ್ವಂತರದ ಕಥೆಯನ್ನ ಹೇಳುತ್ತಾರೆ. ರೈವತ ಮನ್ವಂತರದಲ್ಲೂ ಅನೇಕ ಭಗವಂತನ ಅವತಾರ ಎಲ್ಲಾ ಮನ್ವಂತರಗಳಲ್ಲೂ ಬೇರೆ ಬೇರೆ ರೀತಿ ಆಗಿದೆ. ಅಂದ್ರೆ ಅಲ್ಲಿಂದ ಮುಂಚೆ, ಅಂದ್ರೆ ಮೊದಲು ಸ್ವಯಂಭುವ ಮನ್ವಂತರದಲ್ಲಾದ ಮಥನದ ನಂತರ ಮತ್ತೆ ಚಾಕ್ಷುಷ ಮನ್ವಂತರದಲ್ಲಿ ಮತ್ತೊಮ್ಮೆ ಕ್ಷೀರ ಮಥನ ಆಗ್ಬೇಕಾದ ಪ್ರಸಂಗ ಬಂತು. ಅದಕ್ಕೆ ಕಾರಣವಾಗಿ ದುರ್ವಾಸರ ಶಾಪ ಒಂದಿತ್ತು. ಅದರ ಜೊತೆಗೆ ದೇವತೆಗಳಿಗೆ ದೈತ್ಯರಿಂದ ತುಂಬಾ ಸೋಲುಂಟಾಗಿ ಅವರ ಹತ್ರ ಇರುವ ಸಂಪತ್ತೇ ನಷ್ಟವಾಗಿ ಹೋಗಿತ್ತು. ಅದಕ್ಕೆ ಭಗವಂತನನ್ನು ಹೋಗಿ ಮತ್ತೆ ರೀಚಾರ್ಜ್ ಮಾಡ್ಬೇಕಾಗಿದೆ, ಎಲ್ಲ ಸತ್ವ ಕಳ್ಕೊಂಡ್ಬಿಟ್ಟಿದೆ, ಸುಮ್ನೆ ವಸ್ತು ಮಾತ್ರ ಇದೆ, ಅದರಲ್ಲಿ ಯಾವುದೇ ಕೆಲಸ ಆಗುವಂತದ್ದು ಕಾಣ್ತಿಲ್ಲ, ಅದಕ್ಕೆ ಮರಳಿ ಅದನ್ನ ಪಡೆಯುವ ಯೋಚನೆಯನ್ನ ಮಾಡ್ತಿದ್ದಾರೆ. ಸರಿ, ಹಾಗಿದ್ರೆ ಸಮುದ್ರ ಮಥನ ಮಾಡಿ. ಅಲ್ಲ, ಸಮುದ್ರ ಮಥನ ಮಾಡುದು ಅಂದ್ರೆ ನಮ್ಮ ಹತ್ರ ಜನಬಲ ಇಲ್ಲ, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ, ಸರ್ಕಾರ ಬಿದ್ದೋಗೋ ಸ್ಟೇಜ್ ಅಲ್ಲಿದೆ. ಅದಕ್ಕೆ ಹಾಗಿದ್ರೆ ಸರಿಯಾಗಿ ನಿಮ್ಗೆ ಒಳ್ಳೆ ಡಿಸಿಷನ್ ತಗೊಳ್ಳಿಕ್ ಆಗುತ್ತೆ ಅಂದ್ರೆ ಸಪೋರ್ಟ್ ತಗೊಳ್ಳಿ. ಸಪೋರ್ಟ್ ತಗೊಳ್ಳುವಾಗ ಅಯ್ಯೋ ಅವ್ರ ಹತ್ರ ಸಪೋರ್ಟ್ ತಗೊಳಲ್ಲ, ಅದೆಲ್ಲ ಹೇಳಿಕ ದೊಡ್ಡ ಕೆಲಸ ಆಗ್ಬೇಕಾದ್ರೆ ಕೆಲವೊಂದ್ ಸರ್ತಿ ಅವರನ್ನ ನಿರಂತರ ಅನುವರ್ತನೆ ಮಾಡುದಲ್ಲ. ಅರಯೋಪಿ ಸಂಧೇಯ ಸತಿ ಕಾರ್ಯಾರ್ಥ ಗೌರವಿ, ಲೋಕಕ್ಕೆ ಮಹಾ ಉಪಕಾರ ಆಗುತ್ತೆ ಎನ್ನುವ ಸಂದರ್ಭ ಬಂದಾಗ ಅವರ ವಿಶ್ವಾಸಕ್ಕೆ ತಗೊಳ್ಬೇಕು. ತಗೊಂಡು ಆ ಕೆಲಸ ಆದ್ಮೇಲೆ ಬಿಟ್ಬಿಡಿ.
ಮತ್ತೆ ಅವರ ಜೊತೆಗೆ ಸಹವಾಸ ಇಟ್ಕೊಳ್ಬೇಕು ಅಂತ ಅಭಿಪ್ರಾಯ ಇಲ್ಲ. ಈ ಕೆಲಸಕ್ಕೆ ಅವರನ್ನ ನೀವು ಬಳಸ್ಕೊಳ್ಬೇಕಾಗಿದೆ. ಯಾಕೆಂದ್ರೆ ಅದಿಲ್ದೆ ಹೋದ್ರೆ ನಿಮ್ಗೆ ಮಥನ ಮಾಡ್ಲಿಕ್ಕೆ ನಿಮ್ಮ ಶಕ್ತಿ ಸಾಕಾಗುದಿಲ್ಲ. ನನಗೂ ಗೊತ್ತು. ಆಯ್ತು ಕೊನೆಗೆ ಬಲಿಯನ್ನು ಹೋಗಿ ಕೇಳಿದ್ರು. ಬಲಿ ಆಯ್ತು ಅಂದ. ಆಯ್ತು ಅದಕ್ಕೊಂದು ಮಂತ್ ಬೇಕಲ್ಲ ಮಥನ ಮಾಡ್ಲಿಕ್ಕೆ. ಮಂದರ ಪರ್ವತವನ್ನು ಕೇಳಿ. ಸರಿ ಮಂದರ ಪರ್ವತವನ್ನು ಕೇಳಿದ್ರೆ ಅವ್ನು ಆಯ್ತು ಅಂದ. ಗರುಡ ಹೇಳ್ದ, "ಓಹ್! ನಾನೇ ಹೋಗಿ ತಗೊಂಡ್ ಬಿಡ್ತೇನೆ." ಅವನು ಸರಿ ಅಂತ ಹೇಳಿ ದೇವ್ರು ತೆಗೆದ ಆ ಪರ್ವತವನ್ನು ಇಟ್ಟ. ಇಡೀ ಆಕಾಶ ತಲೆಯ ಮೇಲೆ ಬಿದ್ದ ಹಾಗಾಯ್ತು. ಕೊನೆಗೆ ಇಲ್ಲಪ್ಪ ಅದನ್ನ ಎತ್ಕೊಂಡು ಬರ್ಬೇಕು ನಾನೇ ಬರ್ಬೇಕು ಅಂತ ಹೇಳಿ ಮತ್ತೆ ತಾನೇ ಅದನ್ನ ಎತ್ತಿ ಅವನ ಹೆಗಲ ಮೇಲೆ ಇಟ್ರು ಕೂಡ ಅವನಿಗೆ ಆಗ ಅರ್ಥ ಆಯ್ತು. ನಾನೇ ಎತ್ಕೊಳ್ಲಿಕ್ಕೆ ಹೋದಾಗ ಆಗ್ಲಿಲ್ಲ. ದೇವ್ರು ಇಟ್ಟಾಗ ಆಯ್ತು ಅಂದ್ರೆ ದೇವ್ರೇ ಇಟ್ಕೊಂಡಿದ್ದು ಹೊರತು ನಾನು ಇಟ್ಕೊಂಡಿದ್ದಲ್ಲ ಅಂತ ಹೀಗೆ ಆ ಮಂದರ ಪರ್ವತವನ್ನು ತಂದದ್ದಾಯ್ತು. ಅಷ್ಟಕ್ಕೆ ಸರಿಯಾಗಿ ಈ ಕದ್ರುವಿನ ಶಾಪದಿಂದಾಗಿ ಸರ್ಪಕುಲವೆಲ್ಲವೂ ನಾಶವಾಗುವ ಯಜ್ಞದಲ್ಲಿ ಆಹುತಿಯಾಗುವಂತ ದುಸ್ಥಿತಿಯಿಂದ ಪಾರ್ ಮಾಡಬೇಕು ಅಂತ ಹೊಣೆಗಾರಿಕೆ ಅದು ವಾಸುಕಿಗೆ ಬಿದ್ದಿತ್ತು ತಲೆಗೆ. ಯಾಕಂದ್ರೆ ಅದು ಶೇಷನ ಕೆಲಸವಾಗಿದ್ರು ಕೂಡ ಶೇಷ ನಾಗಾಧಿಪತಿ ಆಗಿದ್ರು ಕೂಡ ಅವನಿಗೆ ಈ ಜಂಜಾಟ ರಗಳೆಗಳೆಲ್ಲ ಇವರ ಕಚ್ಚಾಟಗಳಲ್ಲಿ ಕಷ್ಟ ಆಗೋಗಿತ್ತು. ಅವ್ನು ತಪಸ್ಸಿಗೆ ಹೋಗ್ಬಿಡ್ತೇನೆ ನಾನು ದೇವ್ರ ಸೇವೆ ಮಾಡ್ಕೊಂಡಿರ್ತೇನೆ ಅಂತ ಅವನು ಅಲ್ಲಿ ಹೋಗ್ಬಿಟ್ಟ. ಕೊನೆಗೆ ನಾಗಗಳಿಗೆ ಮಾತ್ರ ಅವನ ಅಧಿಪತಿ ಆದ. ಸರೀಸೃಪಗಳಿಗೆಲ್ಲ ವಾಸುಕಿಯನ್ನೇ ಮುಂದಿಟ್ರು. ವಾಸುಕಿಗೆ ದೊಡ್ಡ ಜವಾಬ್ದಾರಿ ಈ ಸರ್ಪಗಳನ್ನು ಉಳಿಸ್ಬೇಕಲ್ಲ ಅಂತ. ಅದಕ್ಕೆ ದೇವರು ಹೇಳಿದ್ರು, ಯಾರು ಚತುರ್ಮುಖನ ಹತ್ರ ಹೋಗಿ ಕೇಳ್ಕೊಂಡಿದ್ದ, ಹೀಗೆ ನನ್ನ ಸಮಸ್ಯೆ ಇದೆ. ಆಗ ಮುಂದೆ ದೇವತೆಗಳ ಒಂದು ಮಥನ ಕಾಲದಲ್ಲಿ ನಿನ್ನ ನೆರವು ಬೇಕಾಗತ್ತೆ ಅದನ್ನ ಮಾಡು. ನಿನ್ ಬೇಕಾದ ಸೊಲ್ಯೂಷನ್ ಸಿಗುತ್ತೆ ಅಂತ ಅವ್ನು ಆಯ್ತು ಅಂತ ಒಪ್ಕೊಂಡು ಆ ಕೆಲ್ಸಕ್ಕೆ ಬಂದು ತಾನು ಸೇರ್ಕೊಂಡ. ಇದಾದ್ಮೇಲೆನೆ ಅವನಿಗೊಂದು ಸೂತ್ರ ಸಿಕ್ಕಿತು. ಏನು ಅಂದ್ರೆ ನಿನ್ನ ಮಗಳನ್ನ ತಂಗಿಯನ್ನ ಜರತ್ಕಾರು ಅನ್ನೋ ತಂಗಿಯನ್ನ ಜರತ್ಕಾರು ಅಂತ ಒಬ್ಬ ಋಷಿ ಸಿಗ್ತಾನೆ ಅವನಿಗೆ ಕೊಟ್ಟು ಮದುವೆ ಮಾಡು ನಿನ್ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ. ಹೀಗೆ ಅಲ್ಲಿಗೆ ವಾಸುಕಿಯು ಬಂದ. ದೇವತೆಗಳು ಬಂದ್ರು, ದೈತ್ಯರು ಬಂದ್ರು, ಮಂದರ ಪರ್ವತ ಆಯ್ತು. ವಾಸುಕಿ ಇದ್ಯಾವ್ದು ವಾಸುಕಿ ಶೇಷ ಹಗ್ಗವಾಗಿ ಎರಡು ಬದಿಗೆ ನಿಂತ. ಯಾರಿಗೆ ಯಾವುದು ಅಂತ ನಾವೆಲ್ಲ ಬಾಲ ಮುಟ್ಟವರಲ್ಲ ಅಂದ್ರು ದೈತ್ಯರು. ಒಳ್ಳೇದಾಯ್ತು ಅಂತ ಅವರಿಗೆ ಮುಖನೇ ಕೊಟ್ರು. ಅದು ವಿಷ ಉಗಿದು ಉಗಿದು ಎಷ್ಟೋ ರಾಕ್ಷಸರು ಸುಟ್ಟೋದ್ರು. ಅದು ಅಸುರಾಹ ಭೂಯಾಂಸಹ ಅದು ಎಷ್ಟು ಸುಟ್ರು ಮುಗಿಯುವುದಿಲ್ಲ. ಇನ್ನಷ್ಟು ಬನ್ನಿ ನಮ್ಮ ಹತ್ರ ದೊಡ್ಡ ಸೈನ್ಯ ಇದೆ. ಅವ್ರು ಬಂದ್ರೆ ರಾಶಿನೇ ಬರುದು. ನಮ್ಮಲ್ಲಿ ಬರ್ತಾರಲ್ಲ ಹಾಗೆ ಅವ್ರಿಗೆ ಲೆಕ್ಕನೇ ಇಲ್ಲ. ಎಲ್ಲಿಂದ ಬರ್ತಾರೆ ಗೊತ್ತಲ್ಲ, ಯಾವ ಎಡೆಯಲ್ಲಿ ಇರ್ತಾರೆ, ಯಾವ ತುದಿಯಲ್ಲಿ ಇರ್ತಾರೆ ಗೊತ್ತಾಗುದಿಲ್ಲ. ಬಂದು ಸೇರಿಕೊಂಡು ಮತ್ತೆ ಮಥನ ಶುರುವಾಯ್ತು. ಶುರುವಾಗಿ ಸ್ವಲ್ಪ ಹೊತ್ತಾಗುವಾಗಲೇ ಆ ಪರ್ವತ ಜಾರಿ ಮುಳುಂಗ್ ಅಂತ ನೀರಲ್ಲಿ ಮುಳುಗೋಯ್ತು. ಇವ್ರು ಎಳಿತಾ ಇದ್ದಾರೆ ಬರೀ ಹಗ್ಗ ಜಗ್ಗಾಟ ಆಯ್ತು ಅಷ್ಟೇ. ಪರ್ವತ ಇಲ್ಲ. ಕೊನೆಗೆ ದೇವತೆಗಳು ಇದೇನಪ್ಪ ಹೀಗಾಗೋಯ್ತು, ಏನ್ ಮಾಡ್ಬೇಕು? ದೇವತೆಗಳು ಮತ್ತೆ ಭಗವಂತನನ್ನ ಕೇಳಿಕೊಂಡ್ರು. ಮಥನ ಮಾಡು ಅಂತೆಲ್ಲ ಹೇಳಿ ಆದ್ಮೇಲೆ ಅದ್ರ ಏನ್ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ಬೇಕಲ್ಲ. ಸುಮ್ನೆ ಮಾಡಿ ಅಂತ ಹೇಳ್ಬಿಟ್ರೆ ಸರಿ ತಕ್ಷಣ ಏನು ಯೋಚನೆ ಮಾಡ್ಬೇಡಿ ಸರಿ ಆಗತ್ತೆ ಅಂತ ಹೇಳಿ ತಾನೇ ಸಮುದ್ರದ ಆಳದಿಂದ ಆ ಪರ್ವತಕ್ಕೆ ಬೆನ್ನು ಕೊಟ್ಟು ಕೂರ್ಮ ರೂಪನಾಗಿ ಆಮೆಯ ಹಾಗೆ ಗಟ್ಟಿಯಾದ ಬೆನ್ನಿನ ಹೂರಣವನ್ನಿಟ್ಟುಕೊಂಡು ಬಂದ ಎತ್ತಿದಾಗ ಸರಿ ಅಷ್ಟಕ್ಕೂ ಮಥನದ ಪೂರಾ ಅನುಕೂಲ ಆಗ್ಲಿಲ್ಲ. ಕೆಳಗಡೆಯಿಂದ ಜಾರು ನಿಂತಿತ್ತು. ಅದು ಈ ನಿಮ್ಗೆ ಸ್ವೀಕರಣೆ ಮಾಡಿದ್ರೆ ರಸಾಯನ ಅದ್ರ ಗೊರಟನ್ನ ತೀರ್ಬೇಕಾದ್ರೆ ಈಗ ಅಂದ್ರೆ ಮೇಲಕ್ಕೆ ಹಾರ್ಬಿಡುತ್ತೆ. ಹಂಗೆ ಇದು ಪರ್ವತ ಕೆಳಗಿನಿಂದ ಜಾರು ಸರಿ ಹೋಯ್ತು, ಮೇಲೆ ಹಾರ್ಲಿಕ್ಕೆ ಶುರು ಆಯ್ತು. ಆಗ ಭಗವಂತ ಅದರ ಮೇಲೊಂದು ರೂಪದಿಂದ ಕೂತ. ಅದು ಒಳಗೆ ಒಡೆದೋಗುವ ಸಾಧ್ಯತೆ ಬಂತು. ಅದ್ರ ಒಳಗೊಂದು ರೂಪದಲ್ಲಿ ಕೂತ. ಇವರಿಗೆಲ್ಲ ಎಳೆದು ಅಂತ ಸುಸ್ತಾಗ್ಬಿಟ್ಟಿದ್ದಾರೆ. ತಾನೇ ಒಂದು ರೂಪದಿಂದ ಬಲಗಡೆಯಲ್ಲಿ ನಿಂತ. ದೈತ್ಯರಲ್ಲೂ ಏನಪ್ಪಾ ಇಷ್ಟು ವಿಷ ಕಾರ್ತಾ ಇದೆ, ಇಷ್ಟೆಲ್ಲ ಇದೆ ಅಂತ ಗೊತ್ತಿರ್ಲಿಲ್ಲ. ಅಲ್ಲಿ ಒಂದು ರೂಪದಿಂದ ಎದುರುಗಡೆ ನಿಂತ. ಕೊನೆಗೆ ಅದೂ ಸಾಕಾಗ್ಲಿ ಅಂತ ಎಲ್ರ ಒಳಗೂ ಒಂದು ಆವೇಶವಾಗಿ ನಿಂತು ಹೀಗೆ ಅಜಿತ ಅಂತ ಆ ರೂಪದ ಹೆಸರು. ಅಜಿತಮಯ. ಆ ಕಡೆಯಿಂದ ಈ ಕಡೆಯಿಂದ ಮೇಲಿಂದ ಕೆಳಗಿಂದ ಸರ್ವ ರೀತಿಯಿಂದಲೂ ರಕ್ಷಣೆ ಮಾಡುವ ದೃಷ್ಟಿಯಿಂದ ಭಗವಂತ ಅಂದ್ರೆ ಮಥನ ಮಾಡುದು ಅಂತ ಹೆಸರು ಮಾತ್ರ ದೇವತೆಗಳಿಗೆ ದೈತ್ಯರು. ಇದು ಯಾರಾದ್ರೂ ಹೇಳ್ತಾರ ಭಗವಂತ ಇಷ್ಟೆಲ್ಲ ರೂಪದಿಂದ ಇದ್ದ ಭಾಗವತ ಹೇಳುತ್ತೆ. ಅದ್ ನಾವ್ ಯಾವತ್ತು ಮಥನ ಹೇಳುವಾಗ ದೇವತೆಗಳಿಗೂ ದೈತ್ಯರಿಗೂ ಬಹಳ ದೊಡ್ಡ ಪ್ರಮಾಣದ ಒಂದು ಮಥನದ ಕಾಲದಲ್ಲಿ ಸೇವೆ ಮಾಡುವ ಅವಕಾಶ ಸಿಕ್ತು, ಅಮೃತ ಬಂತು ಅಂತ. ನಿಂತು ಮಾಡುವುದು ಎಲ್ಲ ಕಡೆಯೂ ಭಗವಂತನೇ. ಹಾಗೆ ಮಾಡಿದ ಕೆಲಸದಿಂದ ಮೊದಲಿಗೆ ವಿಷ ಬಂತು, ಭಯಂಕರ ವಿಷ. ಹೆದರಿ ಹೋದ್ರು ಮೋಡ. ಆಗ ಚತುರ್ಮುಖ ಯಾರು ಪಂಚಮುಖನನ್ನು ಹೋಗಿ ಕೇಳಿದ್ರು ರುದ್ರದೇವನನ್ನ. ಆಯ್ತು ಅಂತ ಓಡಿ ಬಂದ್ರು. ಆದ್ರೆ ಅಷ್ಟೊತ್ತಿಗೆ ಪ್ರಾಣದೇವರು ಓಡಿ ಬಂದ್ರು. ಈಗ ಆಯ್ತು ಅಂತ ಓಡಿ ಬಂದ ತಕ್ಷಣ ತಗೊಂಡ್ರೆ ಆಮೇಲೆ ತುಂಬಾ ಕಷ್ಟ ಇದೆ ಅಂತ ತಾವೇ ಅದರ ಸಾರವನ್ನೆಲ್ಲ ಹೀರಿ ಅದರ ಚರಟ ಚೂರು ಭಾಗವನ್ನ ಮಾತ್ರ ಕುಡಿಬೇಕು ಅಂತ ಮೊದ್ಲು ಬಂದ್ರಲ್ವಾ, ಕ್ರೆಡಿಟ್ ಅವರಿಗೆ ಇರ್ಲಿ, ನನಗೇನು ಬೇಡ ಅಂತ ಹೇಳಿ ಕೊಟ್ರು. ಅಷ್ಟು ಸ್ವೀಕರಿಸುವಾಗ್ಲೂ ಪಾರ್ವತಿಗೆ ಭಯ ಆಯ್ತು, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅಂತ ಗಂಟ್ಲತ್ರ ಗಟ್ಟಿ ಹಿಡ್ಕೊಂಡ್ಬಿಟ್ಲು.
ಹಿಡ್ಕೊಂಡ್ಬಿಟ್ಟು ಅದು ಕತ್ತೆಲ್ಲ ಕಪ್ಪಾಗಿ ಹೋಯ್ತು. ಅಂತೂ ಆ ದುಸ್ಥಿತಿಯಿಂದ ಒಂದ್ಸರ್ತಿ ಲೋಕ ಪಾರಾಯ್ತು. ಅದ್ರಲ್ಲಿ ಕೆಲವರೆಲ್ಲ ರಾಕ್ಷಸರು ಕಾಲಕೂಟವನ್ನ ಆ ವಿಷವನ್ನ ಹಿಡ್ಕೊಂಡು ಹೋಗಿದ್ರಂತೆ, ನಮ್ಗಿದು ಬೇಕಾಗತ್ತೆ ಮುಂದೆ ಅಂತ. ಅದು ಎಲ್ಲಿ ಬಂತು ಅಂದ್ರೆ, ಈ ದುರ್ಯೋಧನ ಭೀಮನನ್ನ ಕೊಲ್ಲಬೇಕು ಅಂತ ಯೋಚನೆ ಮಾಡಿದಾಗ ದೈತ್ಯರು ತಂದು ಕೊಡ್ತಾರಂತೆ. ಭೀಮನನ್ನ ಕೊಲ್ಲಿಕ್ಕೆ ಇದನ್ನು ಉಪಯೋಗಿಸಿ, ಈ ವಿಷ ಹಾಕಿದ್ರೆ ಭೀಮ ಗ್ಯಾರಂಟಿ ಸಾಯ್ತಾನೆ ಅಂತ. ಅವ್ನ್ ಕುಡ್ದು ಗಡದ್ದು ಮಲ್ಕೊಂಡು ಎದ್ದು ಬಂದ, ಏನಾಗ್ಲಿಲ್ಲ. ಆದ್ರೆ ಯಾಕಂದ್ರೆ ಅಲ್ಲೇ ಪಾತ್ರೆಗಟ್ಲೆ ಕುಡ್ದವನಿಗೆ ಇಲ್ಲಿ ಒಂದು ಡ್ರಾಪ್ ಹಾಕಿದ್ರೆ ಎಲ್ಲ ಆಗುತ್ತೆ, ಏನು ಆಗ್ಲಿಲ್ಲ, ಅದ್ ಬೇರೆ ಪ್ರಶ್ನೆ. ಆದ್ರೆ ಅದು ಹಾಗೆ ಎಲ್ಲೆಲ್ಲೆಲ್ಲೆಲ್ಲೆಲ್ಲೋ ಉಳಿದಿತ್ತು. ನಮ್ಗೂ ಇನ್ನೊಂದು ಕಥೆಯಲ್ಲಿ ಸಿನಿಮಾದಲ್ಲೆಲ್ಲ ಬರುತ್ತೆ, ಆ ಹಿರಣ್ಯಕಶಿಪು ಒಂದು ಡ್ರಾಪ್ ವಿಷ ಹಾಕಿ ತಾಯಿ ಕೈಯಲ್ಲಿ ಕೊಟ್ಟು, ಹಾ ಪ್ರಹ್ಲಾದನಿಗೆ ಕುಡಿಸು ಅಂತ. ಅವಳು ಇಲ್ಲ ನಾನ್ ಕುಡ್ಸಲ್ಲ, ಕುಡ್ಸು ನಾನ್ ಕುಡ್ಸಲ್ಲ, ನಾನ್ ಕುಡ್ಸು ಕುಡ್ಸಲ್ಲ ಅಂತ ಈ ಗಲಾಟೆಗೆ ಒಂದು ವಿಷ ಅಲ್ಲಿ ಬಂದದ್ದಿದೆ, ಕಾಲಕೂಟದ ವಿಷ. ಆದ್ರೆ ಆ ಅದು ಮಹಾಪ್ರಮಾಣದ ವಿಷವಂತೂ ಪ್ರಾಣದೇವರಿಂದ ನಿರಾಕರಣೆಗೊಂಡಿತು. ಮತ್ತೆ ಸ್ವಲ್ಪ ಹೊತ್ತು ಮಥನ ಶುರುವಾಯ್ತು, ಎಲ್ಲರಿಗೊಂಚೂರು ಧೈರ್ಯ ಬಂತು, ಮಥನ ಶುರುವಾಯ್ತು. ಶುರುವಾದ್ರೆ ಒಂದೇ ಸರ್ತಿಗೆ ಮದ್ಯ ಬಂತು. ಮದ್ಯ ಬಂದಾಗ ದೈತ್ಯರಿಗೆ ಭಾರಿ ಖುಷಿ ಆಯ್ತು. ಇದು ನಮ್ಗೆ, ಇದು ನಮ್ಮ ಫೇವರಿಟ್, ಇದು ಉತ್ತರ ಕರ್ನಾಟಕದ ಎಲೆ ಅಡಿಕೆ ಇದ್ದಂಗೆ. ದೈತ್ಯರಿಗೆ ಅದು ಸುರಾಪಾನ ಅಂತ ಅನ್ನೋದು ಬಹಳ ಪ್ರಧಾನವಾದ ವಿಷಯ. ಸೀದಾ ಅವ್ರು ತಗೊಂಡೋದ್ರು, ದೇವತೆಗಳು ಸುಮ್ಮನಾದ್ರು. ಒಂದು ಕೊಟ್ಟು ಬಿಟ್ರೆ ಆಮೇಲೆ ಬೇರೆದ್ದನ್ನ ನಾವು ಇಟ್ಕೊಳ್ಬಹುದು ಅಂತ ಯೋಚನೆ ಮಾಡಿದ್ರು. ಆಮೇಲೆ ಬಂತು, ಅಪ್ಸರೆಯರು ಬಂದ್ರು, ಉಚ್ಚೈಶ್ರವಸ್ಸು ಬಂತು, ಐರಾವತ ಬಂತು, ಅನೇಕ ಆಭರಣಗಳು ಬಂದು, ಚಂದ್ರ ಬಂದ, ಲಕ್ಷ್ಮಿನೂ ಬಂದ್ಲು. ಲಕ್ಷ್ಮಿ ಬಂದಾಗ ದೈತ್ಯರು ನಮ್ಗೆ ಬೇಕು ಬೇಕು ಅಂತ ಯೋಚನೆ ಮಾಡಿದ್ರು, ಆದ್ರೆ ಎಳ್ಕೊಂಡು ಹೋಗುವಷ್ಟು ಧೈರ್ಯ ಇಲ್ಲ. ಅವಳು ಮಾಲೆ ಬೇರೆ ಹಿಡ್ಕೊಂಡು ಬರ್ತಾ ಇದ್ದಾಳೆ, ಬಹುಶಃ ನಮ್ಗೆ ಬರ್ಬೋದು 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 ಕಾಯ್ತಾ ಇದ್ವಿ. ಅದು ಸೀದಾ ಹೋಗಿ ನಾರಾಯಣನ ಕೊರಳಿಗೆ ಹಾಕಿದ್ರು. ಉಳಿದೆಲ್ಲ ದೇವತೆಗಳು ಕಾಯ್ತಾ ಇದ್ರು ಕೂಡ ಅವರಲ್ಲಿ ಮಕ್ಕಳ ಭಾವನೆ ಇತ್ತಾದ್ರಿಂದಾಗ ಅವಳಿಗೆ ಅವ್ರು ಯಾರನ್ನು ಲೆಕ್ಕಕ್ಕೆ ತಗೊಳ್ಳದೆ ಸೀದಾ ನಾರಾಯಣನ ಕೊರಳಿಗೆ ಹಾಕಿದ್ಲು. ಸಾಗರ ಜಾತೆ ವಿವಾಹದ ಕಾರ್ಯ ಆ ಮಥನದ ನಡುವೆ ಒಂದು ವಿಶಿಷ್ಟ ಕಾರ್ಯವಾಗಿ ನಡೆದು ಹೋಯಿತು. ಮತ್ತು ಮಥನ ನಿಲ್ಲಿಲ್ಲ, ಊಟ ಮಾಡಿ ಮದುವೆದ್ದು ಗಡದ್ದು ಊಟ ಮಾಡಿ ಮತ್ತೆ ಮಥನ ಶುರುವಾಯ್ತು. ಅಂದ್ರೆ ಬಿಡ್ಲಿಲ್ಲ, ಮಥನ ಮತ್ತೂ ಶುರುವಾಗಿ ಕೊನೆಗೆ ಧನ್ವಂತರಿಯ ಆವಿರ್ಭಾವ ಆಯ್ತು. ಕೈಯಲ್ಲಿ ಅಮೃತದ ಪಾತ್ರೆ ಬಂತು, ಕಾಯ್ತಾ ಇದ್ದು. ಅಷ್ಟೊತ್ತಿಗೆ ಬಿಟ್ಟವರೇ ಸೀದಾ ಒಂದು ಧನ್ವಂತರಿ ಕೈಯಲ್ಲಿದ್ದ ಕಲಶವನ್ನು ಹಿಡ್ಕೊಂಡು ಓಡ್ಬಿಟ್ರು. ಕೆಲವರ ಪ್ರಶ್ನೆ, ಏನು ದೇವ್ರ ಕೈ ಅಷ್ಟು ಲೂಸಾ, ದೈತ್ಯರು ಎಳ್ಕೊಂಡು ಹೋಗುವಾಗ ತಡ್ಕೊಳಿಕ್ ಆಗ್ಲಿಲ್ವಾ? ದೇವರು ಅದು ತೋರಿಸಿದ್ದು, ದೈತ್ಯರಿಗೆ ಅವಕಾಶ ಕೊಟ್ರೆ ಎಷ್ಟು ದುರ್ಬುದ್ಧಿ ತೋರಿಸ್ತಾರೆ ಅಂತ. ಯಾಕೆಂದ್ರೆ ಅವರು ತಗೊಂಡು ಹೋಗದೇ ಇದ್ರೆ ಕಿತ್ತು ಅವರಿಗೆ ಕೊಡದ ಹಾಗೆ ಮಾಡೋದಕ್ಕೆ ಏನು ಕಾರಣವೇ ಇಲ್ಲ. ದೇವ್ರ ಪಾರ್ಶಾಲಿಟಿ ಮಾಡಿದ ಅಂತಾನೆ ಶುರುವಾಗುತ್ತೆ. ಮತ್ತೆ ಅವರ ದುರ್ಬುದ್ಧಿ ಏನು ಅಂತ ಲೋಕಕ್ಕೆ ಗೊತ್ತಾಯ್ತಲ್ವಾ. ಈಗ ಅವ್ರ ಕೈಯಿಂದ ತೆಗೆದು ದೇವತೆಗಳಿಗೆ ಕೊಡುದು ಸರಿ ಅಂತ ಮೋಹಿನಿಯ ರೂಪದಿಂದ ನಿಂತ್ರೆ ಅವರಿಗೆ ಭಾರಿ ಖುಷಿ. ಇವಳ ಕೈಯಲ್ಲಿ ಬಡಿಸ್ಕೊಂಡು ಊಟ ಮಾಡಿದ್ರೆ ಖುಷಿ ಆಗುತ್ತೆ. ಯಾಕಂದ್ರೆ ಇಂಥವಳು ಇಲ್ಲದೆ ಇದ್ರೆ, ಆವಾಗದಿಂದಲೂ ಇತ್ತು ಒಂದು ಐಟಮ್ ಸಾಂಗ್ ಅಂತ, ಅವ್ಳು ಡ್ಯಾನ್ಸ್ ಮಾಡಿದ್ದು, ಅವ್ರಿಗೆ ಖುಷಿ ಆಯ್ತು, ಹೇಳ್ಕೊಂಡು ಬಂದ್ರು, ತಂದು ದೇವತೆಗಳೇ ಆಶ್ಚರ್ಯಪಟ್ರು. ಇಷ್ಟು ಚಂದದ ಹೆಣ್ಣನ್ನ, ಇಂಥ ಹೆಣ್ಣನ್ನು ನಾನೆಲ್ಲೂ ಕಾಣೆನು ಅಂತ ಆ ದೇವತೆಗಳೇ ಆಶ್ಚರ್ಯ ಪಡುವ ಹಾಗಿತ್ತು. ಹಾಗೆ ಕೊನೆಗೆ ಬಡಿಸುವುದು ಶುರು ಆಯ್ತು. ದೇವತೆಗಳಿಗೆಲ್ಲ ಕೊಟ್ಟು ಅವ್ರು ಕಣ್ಮುಚ್ಕೊಂಡು ಕೂತ್ಕೊಳ್ಳಿ ಕೂಡಿಸಿದ್ದಾರೆ. ಅಷ್ಟ್ರಲ್ಲಿ ಒಬ್ಬ ಎಡವಟ್ರಾಯ ಬಂದು ದೇವತೆಗಳ ಮಧ್ಯದಲ್ಲಿ ಕೂತು ಬಿಟ್ಟಿದ್ದಾನೆ. ಕೂತು ಬಿಟ್ಟು ಕೈಗೆ ಹಾಕೊಂಡು ಆಗಿದೆ, ಗಂಟ್ಲ ತನಕ ಇಳಿದು ಆಗಿದೆ. ಸೂರ್ಯಚಂದ್ರರು ಸಾಕ್ಷಿಗಳಲ್ಲ. ಅಲ್ಲಿಂದ ಇಲ್ಲಿ ಮಧ್ಯದಲ್ಲಿ ಏನೋ ಪ್ಲೇಸ್ ಖಾಲಿ ಇದೆ, ಇದ್ದಕ್ಕಿದ್ದ ಯಾವ್ದೊಂದು ಫಿಲ್ ಆಗಿದೆ, ಬಿಟ್ಟ ಪದ ತುಂಬಿ ಅಂತ. ಯಾರಿದು ಅಂತ ನೋಡಿದ್ರೆ ದೈತ್ಯ ಅಂತ ಗೊತ್ತಾಗಿ ದೂರು ಕೊಟ್ರು. ಸೌಟಲ್ಲಿ ಹೀಗ್ ಬಡಿಸಿದಾನೆ, ಅವನು ಹೀಗ್ ನುಂಗಿದಾನೆ, ಅವನು ಅಲ್ಲ ಅಂದ ತಕ್ಷಣ ಸೌಟಲ್ಲಿ ಒಂದ್ ತಲೆ ಹಾರಿಸ್ಬಿಟ್ಟಿದ್ದಾನೆ. ತಕ್ಷಣ ತಲೆ ಹಾರೋಗ್ಬಿಟ್ಟಿದೆ. ಆದ್ರೆ ಅದು ಕುಡಿದ ಅಮೃತ ಅದರಲ್ಲಿ ಇತ್ತು, ಆದ್ರಿಂದಾಗಿ ಅದು ನಷ್ಟವಾಗುವ ಶಕ್ತಿ ಆಗದೆ ಕೊನೆಗೆ ದೇವತೆಗಳಿಗೆ ವಾಸಸ್ಥಾನವಾಯ್ತು. ಆ ರಾಹು ಅಂತ ಅವನು ವಸುಧಾ ರಾಹು ದೈತ್ಯ ಅಲ್ಲಿ ಬಂದು ಕೂತದ್ದು ಅವನಾದ್ರೂ ಕೂಡ ಆಮೇಲೆ ರಾಹುವನ್ನ ಪೂಜೆ ಮಾಡುದು ಅಂದ್ರೆ ನಾವು ದೈತ್ಯನನ್ನು ಪೂಜೆ ಮಾಡುದಲ್ಲ. ಬಹಳ ಜನ ಏನ್ರಿ ನೀವು ಹಾಗೆ ಹೀಗೆ ಅಂತೆಲ್ಲ ಬಾರಿ ಅಂತೀರಿ, ರಾಹು ಅಂದ್ರೆ ದೈತ್ಯ ಅಂತ ಹೇಳ್ತೀರ, ನಿಮ್ಗೆ ಇಡೀ ಗ್ರಹಗಳಲ್ಲೇ ರಾಹು ಬೇಕು, ನಿಮ್ಗೆ ರಾಹುಲ್ ಬೇಡ್ವಾ ಅಂತೆಲ್ಲ ಅಂತ ಏನೇನೋ ಆಕ್ಷೇಪಗಳು. ಆದ್ರೆ ಏನಾಗಿದೆ ಅಂದ್ರೆ ನಿಜವಾಗಿ ಅಲ್ಲಿ ದೇವತೆಗಳು ಬಂದು ಅವನ ತಲೆಯಲ್ಲಿ, ಯಾಕಂದ್ರೆ ಅದು ಅಮೃತದ ಶಕ್ತಿ ಇರುವುದರಿಂದ ದುಷ್ಟ ಶಕ್ತಿಯನ್ನು ನಿಷ್ಕಾಸನ ಮಾಡಿ ದೇವತೆಗಳು ಹೋಗಿ ಕೂತದ್ದಾದ್ರೆ ಅದ್ರಲ್ಲಿ ಅದ್ರಲ್ಲಿ ಏನು ಇಲ್ಲ, ಅದು ಸಮುದ್ರಕ್ಕೆ ಬಿದ್ದು ಕೊಳತು ಹೋಯ್ತು. ಅದೇನು ಆಗ್ಲಿಲ್ಲ. ಕೆಲವರೆಲ್ಲ ಮೇಲಿದ್ದು ರಾಹು ಕೆಳಗಿದ್ದು ಕೇತು ಅಂತ ಹೀಗೆಲ್ಲ ಅವರಿಗೆ ಏನ್ ಇಷ್ಟ ಬರುತ್ತೋ ಕತೆ ಸೇರಿಸ್ಬಿಡುದು, ಎಲ್ಲಿ ಏನೇನ್ ಸಿಕ್ತು ಅಂತ. ಯಾವ್ದು ಗಣೇಶನ್ ಕತೆಗೆ ಉಲ್ಟ ಕತೆ ಒಂದು ಯಾವ್ದೋ ಒಂದ್ರಲ್ಲಿ ಇತ್ತು.
ಒಂದು ತಲೆ ಮತ್ತೆ ಶರೀರ ಇತ್ತಲ್ಲ, ಆ ತಲೆ ಒಂದು ಬಿದ್ದಿತ್ತಲ್ಲ, ಅಂದ್ರೆ ಮಗುದ್ದು. ಆಮೇಲೆ ಆನೆದ್ದು ಹೊಟ್ಟೆ ಇತ್ತ, ಶರೀರ ಇತ್ತಲ್ಲ, ತಲೆಯನ್ನು ಆನೆ ಶರೀರಕ್ಕೆ ಜೋಡಿಸಿದ್ರೆ ಅದೊಂದು ದೇವ್ರು ಅಂತ. ಅದರ ಬಗ್ಗೆನೇ ಒಂದು ಉಪಾಸನೆ ಅಂತ ಒಂದು ಈಗ ಹುಚ್ಚು. ಆ ಗಣೇಶ ಇದ್ದ ಹಾಗೆ ಇನ್ನೊಂದೇನೋ ಹೆಸರಿತ್ತು ಅದಕ್ಕೆ. ಆ ಗಣೇಶ ಗಣೇಶ ಅಂತ. ಅಂದ್ರೆ ಇಂಥದ್ದೇ ಹುಚ್ಚು ಇರೋ ಕಥೆಗಳನ್ನ ಒಂದೂ ಒಪ್ಕೊಳ್ಳಲ್ಲ, ಇಲ್ದ ಕಥೆಗಳನ್ನ ಸೃಷ್ಟಿ ಮಾಡಿ ಅದ್ರ ಭಾರಿ ಒಂದು ತತ್ವಜ್ಞಾನ, ಜಾನಪದೀಯ ಚಿಂತನೆಗಳನ್ನೆಲ್ಲ ಹುಡುಕಿ ಹೇಳ್ತಾ ಇರ್ತಾರೆ. ಕೊನೆಗೆ ಮತ್ತೆ ಕೇತು ಯಾರು ಅಂದ್ರೆ, ಈ ಕೇತು ಅನ್ನುವಂಥದ್ದು ಚತುರ್ಮುಖನ ಪುತ್ರರು. ಅವ್ರು 101 ಜನ. ಅವ್ರೆಲ್ರೂ ಕೂಡ ಒಬ್ರಲ್ಲ, ಅವ್ರು ಎಲ್ರು ಸೇರಿ ಒಂದು ಗುಂಪು. ಹಾಗಾಗಿ ಅವರು ಒಂದು ಛಾಯಾ ಸ್ಥಳದಲ್ಲಿ ಇದ್ದುಕೊಂಡು ಪ್ರಕಟವಾಗುವಂತಹ, ಅವರಿಗೆ ಈ ಘನೀಭೂತವಾದ ಅಸ್ತಿತ್ವ ಇಲ್ಲ, ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇಲ್ಲ. ಆದ್ರೆ ಅದು ಸೂರ್ಯ ಚಂದ್ರರ ನಡುವಿನ ಅಂತರ ಒಂದು ಪಾಯಿಂಟ್ ಇದೆಯಲ್ಲ, ಅಂದ್ರೆ ಸೂರ್ಯ ಮತ್ತು ಭೂಮಿ ಮತ್ತು ಚಂದ್ರರ ಪ್ರದಕ್ಷಿಣೆಯ ನಡುವಿನ ಒಂದು ಪಾಯಿಂಟ್ ಇದೆಯಲ್ಲ, ಅಂದ್ರೆ ಭೂಮಿ ಸುತ್ತುವ ಒಂದು ರೇಖೆ ಇದೆ, ಚಂದ್ರ ಸುತ್ತುವಾಗ ಆ ಸೂರ್ಯ ಭೂಮಿ ಸುತ್ತುವ ರೇಖೆಯ ಮಧ್ಯಭಾಗ ಒಂದು ಕ್ರಾಸ್ ಆಗುತ್ತಲ್ಲ, ಆ ಕ್ರಾಸ್ ಒಂದು ನೆರಳಾಗಿ ಮನುಷ್ಯನ ಮೇಲೆ ಕಾಡುತ್ತೆ ಅನ್ನೋದಕ್ಕೋಸ್ಕರ ಅವರು ಪ್ರಾಚೀನರು ಛಾಯಾಗ್ರಹ ಅಂತಾನೆ ರಾಹುವಿಗೆ ಹೆಸರು. ಅದು ವಸ್ತುಗ್ರಹ ಅಲ್ಲ, ಕಂಟೆಂಟ್ ಇರುವಂತದ್ದಲ್ಲ. ಅಂದ್ರೆ ಆ ರೀತಿ ಅವರ ನಾಶ ಆಯ್ತು. ಆ ನಂತರ ಸೂರ್ಯ ಅವರಿಗೆ ಆ ಶಕ್ತಿಗಳಿಗೆ ಒಂದು ಅವಕಾಶ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಸೂರ್ಯಗ್ರಹಣ, ಚಂದ್ರಗ್ರಹಣ ಇತ್ಯಾದಿಗಳಾಗಿ ಅದು ಒಂಥರ ಪ್ರೆಷಸ್ ಟೈಮ್ ಆಯ್ತು ಅಷ್ಟೇ. ಸೂರ್ಯರಿಗೆ ಚಂದ್ರರಿಗೆ ಅವರು ಹಿಂಸೆ ಮಾಡ್ಲಿಕ್ಕೆ ಏನಾಗಲ್ಲ, ಪ್ರಾಕೃತಿಕವಾಗಿ ಏನು ಅಂತ ಪ್ರಾಚೀನರಿಗೂ ಗೊತ್ತಿತ್ತು. ಅದೇನೋ ನುಂಗುದು ಗಿಂಗುದೆಲ್ಲ ಮಕ್ಳಿಗೆ ಕತೆ ಹೇಳುವಾಗ ಹೇಳುದಷ್ಟೇ, ಯಾವುದು ನುಂಗುದು ಅಲ್ಲ. ಭೂಮಿ ಮತ್ತು ಚಂದ್ರರ ನಡುವೆ ಅಲ್ಲ, ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ, ಅಥವಾ ಚಂದ್ರ ಮತ್ತು ಸೂರ್ಯನ ನಡುವೆ ಭೂಮಿ ಬಂದಾಗ ಏನಾಗುತ್ತೆ ಎಂದು ಇಷ್ಟು ಕಲ್ಪನೆ ಪ್ರಾಚೀನರಿಗಿತ್ತು. ವಸ್ತುತಃ ನೀವು ಒಂದ್ಸರ್ತಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಯಾವ್ಯಾವ ದೇಶದಲ್ಲಿ ಗ್ರಹಣಕ್ಕೆ ಏನೇನ್ ಕಲ್ಪನೆ ಇದೆ ಅಂತ. ಬಹುಶಃ ಇದ್ದಿದ್ರಲ್ಲಿ ಬಹಳ ಚಂದದ ಕಲ್ಪನೆ ಭಾರತೀಯರದ್ದು. ಕೆಟ್ಟ ಘೋರ ಚಿತ್ರಣಗಳಿವೆ ಗ್ರಹಣದ ಬಗ್ಗೆ. ನಮ್ಗೇನು ಮೂಢನಂಬಿಕೆ ಅಂತ ಹೇಳ್ತಾರೆ, ಅದಕ್ಕಿಂತ 10 ಪಟ್ಟು ಎಡವಟ್ಟು ಚಿಂತನೆಗಳಿರುವಂತಹ ಬೇರೆ ದೇಶದ ಗ್ರಹಣದ ಕಲ್ಪನೆಗಳಿವೆ. ಏನೇನೋ ಇದೆ, ನಮ್ಗೆ ಅದನ್ನ ಹೇಳಿಕ್ಕೂ ಅರ್ಥ ಆಗದಷ್ಟು ದೊಡ್ಡ ಚಿತ್ರಣಗಳಿವೆ. ಅಂದ್ರೆ ನಾವು ಆದ್ರೆ ಯಾವುದನ್ನು ಜಗತ್ತಿನಲ್ಲಿ ಅಯ್ಯೋ ಭಾರತೀಯರು ಬರೀ ಮೂಢನಂಬಿಕೆ ಇದನ್ನೇ ಎತ್ತಿ 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 ನಮ್ಮವರು ಕೂಡ ಹೌದು, ನಮ್ಮಲ್ಲಿ ಏನು ಬರೀ ಅದು ನುಂಗುತ್ತಂತೆ, ಇದು ಹಿಡಿಯತ್ತಂತೆ, ಹಾಗಾಗುತ್ತಂತೆ, ಹೀಗಾಗುತ್ತಂತೆ ಅಂತ ಕೇಳಿ ಪುರಾಣ ಓದಿದೀರಾ? ಅಲ್ಲಿ ಏನು ಹೇಳಿದ್ದಾರೆ? ಕೆಲವೊಂದು ಘಟನೆಗಳನ್ನ ನೆನ್ಪಿಟ್ಕೊಳ್ಳಿಕ್ಕೆ ಒಂದು ಜೋಡಿಸ್ತಾರೆ ಬಿಟ್ರೆ, ಅಲ್ಲಿ ಶಕ್ತಿಗಳು ದುಷ್ಟ ಕೆಲಸ ಮಾಡುವುದು ಹೌದು. ಆವಾಗ ಅದನ್ನ ನಿಗ್ರಹಿಸ್ಲಿಕ್ಕೋಸ್ಕರ ನಾವು ನಮ್ಮನ್ನ ರಕ್ಷಿಸಿಕೊಳ್ಳಿಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ದೂ ಹೌದು. ಅದು ಲೋಕದಲ್ಲಿ ಅನುಭವಕ್ಕೂ ಬರುವಂತದ್ದಾದ್ರಿಂದಾಗಿ ಅದನ್ನ ನೇರ ಹೇಳಿದ್ರೆ ಸಾಮಾನ್ಯ ಜನರಿಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರಲ್ಲ. ಅದಕ್ಕೋಸ್ಕರ ನೆನ್ಪಿರ್ಲಿಕ್ಕೆ ಒಂದು ಘಟನೆ, ದುಷ್ಟಶಕ್ತಿಗಳು ಸಚ್ಶಕ್ತಿಗಳ ನಡುವೆ ನಿರಂತರ ಕಾದಾಟ ಇರುತ್ತೆ. ಆ ಕಾದಾಟದಲ್ಲಿ ನಾವು ಬಚಾವಾಗ್ಬೇಕಾದ್ರೆ ನಮ್ಮನ್ನ ಏನ್ ಮಾಡ್ಕೊಳ್ಬೇಕು? ಆಗ ಊಟ ಮಾಡಿದ್ರೆ ಸತ್ತೋಗ್ತಾರೆ ಅಂತ ಹೇಳಿದ್ದಲ್ಲ, ಅದು ಒಳ್ಳೇದಲ್ಲ ಆ ಹೊತ್ತಿಗೆ. ಯಾಕಂದ್ರೆ ಹೊಟ್ಟೆ ತುಂಬಿದ್ರೆ ತಲೆ ಖಾಲಿ ಆಗುತ್ತೆ. ನಿಮ್ಗೆ ತಲೆ ಖಾಲಿ ಇರ್ಬೇಕು ಅಂತಿದ್ರೆ ಹೊಟ್ಟೆ ಹಾಕೊಳ್ಳಿ, ಯಾರು ಬೇಡ ಹೇಳಿಲ್ಲ. ಆದ್ರೆ ಹೊಟ್ಟೆ ಖಾಲಿ ಇದ್ರೆ ತಲೆ ತುಂಬುತ್ತೆ, ಆಗ ಜಪ ಮಾಡ್ಲಿಕ್ಕೆ, ಅನುಷ್ಠಾನ ಮಾಡ್ಲಿಕ್ಕೆ ನಮಗೊಂದು ಏಕಾಗ್ರತೆ ಬರುತ್ತೆ ಅನ್ನೋ ಈ ಹಿನ್ನೆಲೆಯಲ್ಲಿ ಉಪವಾಸವನ್ನು ಹೇಳಿದ್ದು ಹೊರತು ಅದು ವಿಷ. ಅದಕ್ಕೋಸ್ಕರ ಟೌನ್ ಹಾಲ್ ಎದುರುಗಡೆ ಕೂತ್ಕೊಂಡು ಅವತ್ತೇ ಬೇಯಿಸಿ ತಂದು ಅಡಿಗೆ ಮಾಡಿ ತಿಂದು ಬಿಡ್ತೇನೆ ಅಂತೆಲ್ಲ ಹೇಳ್ಕೊಂಡು ಎಲ್ಲ ತಿನ್ಲಿಕ್ಕೇ ಹುಟ್ಟಿದ್ದಾರೆ ಅನ್ನೋ ತರ ಕಾದುಕೊಂಡು ಇಂಥ ಪ್ರಸಂಗಗಳನ್ನ ಉಪಯೋಗಿಸಿಕೊಂಡು ಪ್ರಶಸ್ತಿ ಬರ್ಲಿಕ್ಕೆ, ಫೇಮಸ್ ಆಗ್ಲಿಕ್ಕೆ ಬಳಸ್ಕೊಳ್ತಾರೆ. ದಡ್ರು ಅಂದ್ರೆ ಪರಮ ದಡ್ರು. ಅಂತೂ ಮಥನಾಗಿ ದೇವತೆಗಳಿಗೆ ಅಮೃತ ಸಿಕ್ಕಿತು ಅನ್ನುವಲ್ಲಿಗೆ ಚಾಕ್ಷುಷಂ ಅನ್ನುವಂತರದ ಕಥೆ ಮುಗಿಯತ್ತೆ. ಅದು ಒಳಗಿಂದ ನಮ್ಮದು ಕಥೆ ಇದೆ, ಆ ಒಳ ಕಥೆ ಏನು, ಮತ್ತು ಮುಂದೆ ಮತ್ತೆ ದೇವತೆಗಳಿಗೆ ದೈತ್ಯರಿಗೆ ಯುದ್ಧ ಆಗುತ್ತೆ. ಆ ಯುದ್ಧದ ಪ್ರಸಂಗದಲ್ಲಿ ಭಗವಂತನ ಮತ್ತೊಂದು ಅವತಾರ ಆವಿರ್ಭಾವಕ್ಕೆ ಕಾರಣ ಆಗುತ್ತೆ. ಅದೇನು ಅಂತ ಮತ್ತೆ ನಾಳೆಯ ಚಿಂತನೆಯಲ್ಲಿ ನಾವು ಸೇರಿದಾಗ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸಾ ಇಂದ್ರಿಯರ್ವಾ ಬುದ್ಧ್ಯಾ ಆತ್ಮನಾವಾನುಸೃತ ಸ್ವಭಾವ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.